ಈ ತಿಂಗಳುಗೊಳ್ಳಂಥ ವಾಗ್ದಾನದ ವಚನಗಳನ್ನು ನಾವು ಒಟ್ಟಾಗಿ ಸೇರಿ ಓದಿ ಧ್ಯಾನಿಸಿ ಪ್ರಾರ್ಥನೆಯೊಟ್ಟಿಗೆ ನಾವು ದೇವರ ಸಮ್ಮುಖದಲ್ಲಿ ಇಲ್ಲಿಂದ ನಾವು ಬೇರ್ಪಡತಕ್ಕಂಥ ಸಮಯಗಳಾಗಿರುತ್ತದೆ. ಆದ್ದರಿಂದ ಎಲ್ಲರೂ ಸತ್ಯವೇದ ಗ್ರಂಥವನ್ನು ನಾವು 2 ಪೂರ್ವಕಾಲ ವೃತ್ತಾಂತ, 2 ಕ್ರಾನಿಕಲ್ಸ್ 2 ಪೂರ್ವಕಾಲ ವೃತ್ತಾಂತ 32ನೇ ಅಧ್ಯಾಯದ ಅದರ 27ನೇ ವಾಕ್ಯದಿಂದ ಅದರ 30ನೇ ವಚನದವರೆಗೂ, 2 ಕ್ರಾನಿಕಲ್ಸ್ ಚಾಪ್ಟರ್ 32 27 ಆನ್ವರ್ಡ್ಸ್. 2 ಪೂರ್ವಕಾಲ ವೃತ್ತಾಂತ 32ನೇ ಅಧ್ಯಾಯದ ಅದರ 27ನೇ ವಾಕ್ಯದಿಂದ 30ನೇ ವಚನದವರೆಗೂ ನಾವೆಲ್ಲರೂ ಒಟ್ಟಾಗಿ ಸೇರಿ ಶಬ್ದ ತೆಗೆದು ಈ ತಿಂಗಳ ವಾಗ್ದಾನದ ವಚನಗಳನ್ನು ನಾವು ಓದಲಿಕ್ಕೋಸ್ಕರವಾಗಿ ಹೋಗೋಣ. ಸಿದ್ಧವಾದವ್ರು ಮಾತ್ರ ಗಟ್ಟಿಯಾಗಿ ಆಮೇಲೆ ಹೇಳ್ರಿ. ಒಟ್ಟಾಗಿ ಸೇರಿ ಓದೋಣ. ಹಿಜ್ಕೀಯನಿಗೆ ಅತ್ಯಧಿಕವಾದ ಧನ ಘನತೆಗಳು ಒದಗಿದವು. ಅವನು ಬೆಳ್ಳಿ, ಬಂಗಾರ, ರತ್ನ, ಪರಿಮಳ ದ್ರವ್ಯ, ಗುರಾಣಿ ಮುಂತಾದ ಶ್ರೇಷ್ಠ ಆಯುಧಗಳನ್ನು ಇಡುವುದಕ್ಕೋಸ್ಕರ ಭಂಡಾರಗಳನ್ನು, ಧಾನ್ಯ, ದ್ರಾಕ್ಷರಸ, ಎಣ್ಣೆ ಇವುಗಳನ್ನು ಸಂಗ್ರಹಿಸುವುದಕ್ಕೋಸ್ಕರ ಉಗ್ರಾಣಗಳನ್ನು, ಆಯಾ ಜಾತಿ ಪಶುಗಳಿಗೋಸ್ಕರ ಕೊಟ್ಟಿಗೆಗಳನ್ನು, ಆಡು ಕುರಿಗಳಿಗೋಸ್ಕರ ಹಟ್ಟಿಗಳನ್ನು ಸಿದ್ಧ ಮಾಡಿಸಿಕೊಂಡನು. ಇದಲ್ಲದೆ ಪಟ್ಟಣಗಳನ್ನು ಕಟ್ಟಿಸಿ ದನ ಕುರಿಗಳ ದೊಡ್ಡ ಹಿಂಡುಗಳನ್ನು ಸಂಪಾದಿಸಿಕೊಂಡನು. ದೇವರು ಅವನಿಗೆ ಕೊಟ್ಟ ಸಂಪತ್ತು ಅಪರಿಮಿತವಾದದ್ದು. ಮೇಲನ ಗಿಹೋನ್ ಎಂಬ ಬುಗ್ಗೆಯನ್ನು ಕಟ್ಟಿಸಿ ಅದರ ನೀರು ನೆಟ್ಟಿಗೆ ದಾವೀದನ ನಗರದ ಪಡುವಣ ತಗ್ಗಿಗೆ ಹರಿಯುವಂತೆ ಮಾಡಿದನು. ಹಿಜ್ಕೀಯನೇ ಅವನು ತನ್ನ ಎಲ್ಲ ಕಾರ್ಯಗಳಲ್ಲೂ ಸಾರ್ಥಕನಾದನು. ಕೈಗಳೆತ್ತಿ ಗಟ್ಟಿಯಾಗಿ ಹೇಳೋಣ, ಹಾಲೆಲೂಯಾ. ಈ ತಿಂಗಳು ದೇವರು ನನ್ನ ಹೃದಯದಲ್ಲಿ ಮಾತನಾಡಿದಂಥ ಈ ತಿಂಗಳ ಆಲೋಚನೆ, ಈ ತಿಂಗಳು ಅಪರಿಮಿತವಾದಂಥ ಆಶೀರ್ವಾದದ ತಿಂಗಳಾಗಿರುತ್ತದೆ. ಇನ್ನೊಂದು ಸಾರಿ ಇದನ್ನು ಕೂಗಿ ಹೇಳ್ತಾನೆ, ವಿಕ್ಟ್ರಿ ಸಭೆಯ ಮೇಲೆ, ಈ ವಿಕ್ಟ್ರಿ ಸಭೆಗೆ ಕನೆಕ್ಟ್ ಆಗಿರುವಂಥ ಪ್ರತಿಯೊಂದು ಕುಟುಂಬಗಳ ಮೇಲೆ, ದೇವ ಜನರ ಮೇಲೆ, ಯೌವನಸ್ಥರ ಮೇಲೆ, ಆತ್ಮೀಕವಾದಂಥ ಸಭೆಯ ಮೇಲೆ, ದೇವರ ಸಭೆಯ ಮೇಲೆ ನಾನು ಕೂಗಿ ಹೇಳ್ತಾ ಇದ್ದೇನೆ. ಈ ಜುಲೈ ತಿಂಗಳು ದೇವರು ಅಪರಿಮಿತವಾದ ಆಶೀರ್ವಾದವನ್ನು ತಂದೆಯ ನಾಮದಲ್ಲಿ, ಕುಮಾರನ ನಾಮದಲ್ಲಿ, ಪರಿಶುದ್ಧಾತ್ಮನ ನಾಮದಲ್ಲಿ ಪ್ರತಿಯೊಬ್ಬರ ಆತ್ಮಿಕ ಜೀವಿತದಲ್ಲೂ, ಪ್ರತಿಯೊಬ್ಬರ ಕುಟುಂಬದ ಜೀವಿತಗಳಲ್ಲೂ, ಪ್ರತಿಯೊಂದು ಬಿಸ್ನೆಸ್ಗಳಲ್ಲೂ, ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ, ಪ್ರತಿಯೊಂದು ಆದಾಯಗಳಲ್ಲೂ, ಪ್ರತಿಯೊಂದು ಸೇವೆಗಳಲ್ಲೂ, ಪ್ರತಿಯೊಂದು ಸಭೆಗಳಲ್ಲೂ, ಎಲ್ಲ ಮಂಡಲಗಳಲ್ಲೂ ದೇವರು ಅಪರಿಮಿತವಾದ ಆಶೀರ್ವಾದಗಳನ್ನು ಈ ಜುಲೈ ತಿಂಗಳ ಮೊದಲುಗೊಂಡು ದೇವರು ಪ್ರತಿಯೊಬ್ಬರ ಮೇಲೆ ಸುರಿಸಲಿಕ್ಕಾಗಿ ಹೋಗುತ್ತಾನೆ. ಯೇಸುವಿನ ನಾಮದಲ್ಲಿ ಆಶೀರ್ವಾದ ಪ್ರತಿಯೊಂದು ಕುಟುಂಬಗಳ ಮೇಲೆ ನಾವು ರಿಲೀಸ್ ಮಾಡುತ್ತಾ ಇದ್ದೇವೆ. ಅದನ್ನು ಹೊಂದಿಕೊಂಡು ದೇವರ ನಾಮಕ್ಕಾಗಿ ಸಾಕ್ಷೀಕರಿಸಲಿ. ನಂಬೋರು ಮಾತ್ರ ಗಟ್ಟಿಯಾಗಿ ಹೇಳೋಣ, ಆಮೆನ್. ಪಕ್ಕದಲ್ಲಿರಿಗೆ ಕೈ ಕೊಟ್ಟು ಕುಳಿತುಕೊಳ್ಬೇಕಾದ್ರೆ ಹೇಳ್ರಿ, ಅಪರಿಮಿತವಾದ ಆಶೀರ್ವಾದ ನೀವು ಕಾಣಲಿಕ್ಕಾಗಿ ಹೋಗುತ್ತೀರ. ದಯವಿಟ್ಟು ಎಲ್ಲರೂ ದೇವರ ಸಮ್ಮುಖದಲ್ಲಿ ಕುಳಿತುಕೊಳ್ಳ್ರಿ. ಈ ದಿನದಲ್ಲಿ ಅಲ್ಪ ನಿಮಿಷ ದೇವರ ವಾಕ್ಯದಲ್ಲಿ ಕೆಲವೊಂದು ಭಾಗಗಳನ್ನು ಧ್ಯಾನಿಸಿ ನಾನು ನಿಮಗಾಗಿ ಪ್ರಾರ್ಥನೆ ಮಾಡಲಿಕ್ಕಾಗಿ ನಾನು ಹೋಗುವವನಾಗಿರ್ತೇನೆ. ಸತ್ಯವೇದ ಗ್ರಂಥದಲ್ಲಿ ನಾವು ಈ ರೀತಿಯಾಗಿ ಗಮನಿಸ್ತೇವೆ, ದೇವರು ಅವನಿಗೆ ಕೊಟ್ಟ ಸಂಪತ್ತು ಅಪರಿಮಿತವಾದದ್ದು. ಇನ್ನೊಂದು ಸಾರಿ ನಾನು ಹೇಳ್ತೇನೆ, ದೇವರು ಅವನಿಗೆ ಕೊಟ್ಟ ಸಂಪತ್ತು ಅಪರಿಮಿತವಾದದ್ದು. ಹಿಜ್ಕೀಯನಿಗೆ ದೇವರು ಕೊಟ್ಟಿದ್ದರೆ ನಿಮಗೂ ದೇವರು ಕೊಡಲಿಕ್ಕೆ ಸಾಧ್ಯ. ಆವತ್ತು ಹಿಜ್ಕೀಯನನ್ನು ದೇವರು ಅಪರಿಮಿತವಾದ ಆಶೀರ್ವಾದಗಳಿಂದ ಆತನನ್ನು ತುಂಬಿಸುವುದಕ್ಕೆ ದೇವರಿಗೆ ಸಾಧ್ಯ ಇರುವುದಾದರೆ, ಈ ಜುಲೈ ತಿಂಗಳಲ್ಲಿ ನಿಮ್ಮ ಪರಿಸ್ಥಿತಿಗಳು ಎಂಥದೇ ಆಗಿರಲಿ, ನೀವು ಹಾದೋಗುತ್ತಿರುವ ಅನುಭವಗಳು ಎಂಥದೇ ಆಗಿರಲಿ, ಇವತ್ತು ನೀವು ಕುಳಿತುಕೊಂಡಿರುವ ಆ ಸಂಗತಿಗಳು, ಸನ್ನಿವೇಶಗಳು ಎಂಥದೇ ಆಗಿರಲಿ, ಇವತ್ತು ದೇವರ ಸಮ್ಮುಖದಲ್ಲಿ ದೇವರ ಸಭೆ ನಂಬರಿ, ಹಿಜ್ಕೀಯನನ್ನು ದೇವರು ಅಪರಿಮಿತವಾದ ಆಶೀರ್ವಾದವನ್ನು ಕೊಟ್ಟು ದೇವರು ಆಶೀರ್ವಾದ ಮಾಡಿರುವುದಾದರೆ, ನಾನು ಸೇವಿಸುವ ದೇವರು ಆತನು ಇವತ್ತು ಜೀವ ಉಳ್ಳವನಾಗಿದ್ದಾನೆ. ನನ್ನ ದೇವರು ಆತನು ಬದಲಾಗಲಿಲ್ಲ. ಹಿಜ್ಕೀಯನಿಗೆ ಅಪರಿಮಿತವಾದ ಆಶೀರ್ವಾದಗಳನ್ನು ಕೊಟ್ಟು ದೇವರು ಆಶೀರ್ವಾದ ಮಾಡುವುದಕ್ಕೆ ಶಕ್ತನಾಗಿರುವುದಾದರೆ, ನನ್ನನ್ನು ಈ ಜುಲೈ ತಿಂಗಳಲ್ಲಿ ದೇವರು ಅಪರಿಮಿತವಾದ ಆಶೀರ್ವಾದಗಳೊಟ್ಟಿಗೆ ನನ್ನನ್ನು ಅನುಗ್ರಹಿಸುವುದಕ್ಕೆ ದೇವರು ಶಕ್ತನು ಎಂದು ನಂಬುವವರು ಮಾತ್ರ ಗಟ್ಟಿಯಾಗಿ ಆಮೇನ್ ಹೇಳಲಿ. ನಾನು ಆದಷ್ಟು ಬೇಗ ಕೆಲವೊಂದು ಭಾಗಗಳನ್ನು ಹೇಳಿ ಹೋಗ್ಲಿಕ್ಕಾಗಿ ಇಷ್ಟಪಡ್ತೇನೆ. ಹಿಜ್ಕೀಯನ ಜೀವನದಲ್ಲಿ ಈ ಅಪರಿಮಿತವಾದಂಥ ಆಶೀರ್ವಾದಗಳನ್ನು ಹೊಂದಿಕೊಳ್ಳುತ್ತಿರುವಂಥ ಭಾಗ ಯಾವುದು ಎಂಬುದಾಗಿ ಗಮನಿಸಿದಾಗ,
ತನ್ನ ಜೀವನದ 2ನೇ ಹಂತದ ಆಶೀರ್ವಾದ ಇದು. ಸತ್ಯವೇದ ಗ್ರಂಥದಲ್ಲಿ ಗಮನಿಸ್ತೇವೆ, ದೇವರು ಹಿಜ್ಕೀಯನ ಶರೀರದಲ್ಲಿ ಅವನ ಮರಣಕರವಾದಂಥ ರೋಗದಲ್ಲಿ ಅವನು ಬಿದ್ದಾಗ ದೇವರು ಅವನಿಗೆ ಸೌಖ್ಯ ಕೊಡುವುದಕ್ಕಿಂತ ಮುಂಚಿತವಾಗಿ ಸೌಖ್ಯ ಕೊಟ್ಟ ನಂತರವಾಗಿ ಅವನ ಜೀವಿತವನ್ನು 2ಆಗಿ ವಿಭಾಗಿಸಲ್ಪಡೋದನ್ನು ನಾವು ದೇವರ ವಾಕ್ಯದಲ್ಲಿ ನಾವು ಗಮನಿಸಲಿಕ್ಕೆ ಸಾಧ್ಯ. ನಾವು ಸತ್ಯವೇದ ಗ್ರಂಥದಲ್ಲಿ ನಾನು ಇವತ್ತು ಮೊದಲನೇ ಭಾಗವನ್ನು ನಾನು ಹೆಚ್ಚಾಗಿ ಗಮನ ಹರಿಸೋದಿಲ್ಲ. ಇನ್ನೊಂದು ಸಾರಿ ಸಮಯ ಕೊಟ್ಟಾಗ, ಇನ್ನೊಂದು ಸಾರಿ ಸಮಯ ಸಿಕ್ಕಿದಾಗ ನಾನು ಮೊದಲನೇ ಭಾಗವನ್ನು ನಾನು ಮುಟ್ತೇನೆ. ಆದರೆ 2ನೇ ಭಾಗವನ್ನು ಮುಟ್ಟೋದಕ್ಕಿಂತ ಮುಂಚಿತವಾಗಿ ಒಂದು ಭಾಗ ಹಿಜ್ಕೀಯನ ಕುರಿತಾಗಿ ಹೇಳಬೇಕಾಗಿರೋದು ಬಹಳ ಅವಶ್ಯಕತೆ ಉಳ್ಳದು. ಹಿಜ್ಕೀಯನು ತನ್ನ ಜೀವಿತದ ಆಶೀರ್ವಾದಕ್ಕೆ ಪ್ರಾಮುಖ್ಯವಾದಂಥ ಕಾರಣ ಏನು ಎಂಬುದಾಗಿ ಗಮನಿಸಿದಾಗ ನಾವು ದೇವರ ವಾಕ್ಯದಲ್ಲಿ ನಾವು ಓದುತ್ತೇವೆ, ಆತನ ತಂದೆಯಾದಂಥ ಆತನು ಅರಸನ ಸ್ಥಾನಕ್ಕೆ ಬಂದಾಗಲೂ ಆತನು ಆಶೀರ್ವಾದ ಮಾಡುವ ದೇವರನ್ನು ಆತನು ಹುಡುಕಲಿಲ್ಲ, ಆಶೀರ್ವಾದಗಳ ಹಿಂದೆ ಅವನು ನಡೆಯುವುದಕ್ಕಾಗಿ ಪ್ರಾರಂಭಿಸಿದ. ದೇವರ ವಾಕ್ಯದಲ್ಲಿ ನಾವು ಗಮನಿಸಿದಾಗ ಆತನು ಸಮೃದ್ಧಿಯನ್ನು ಹುಡುಕಿಕೊಂಡು, ಆತನು ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ, ಆ ದೇವರು ನಮ್ಮನ್ನು ಎಂಥ ಪರಿಸ್ಥಿತಿಗಳಲ್ಲೂ ಆಶೀರ್ವಾದ ಮಾಡಲಿಕ್ಕೆ ಶಕ್ತನು ಎನ್ನುವುದನ್ನು ಮರೆತು ಆತನು ಬಾಲ್ ಮತ್ತು ಅಶೇರ ದೇವತೆಗಳ ಹಿಂದೆ ಹೋಗಿ ಆತನು ದೇವರನ್ನು ಆರಾಧನೆ ಮಾಡಬೇಕಾದ ಸ್ಥಳದಲ್ಲಿ ಬಾಲ್ ಮತ್ತು ಅಶೇರನ ಯಜ್ಞ ವೇದಿಗಳನ್ನು ಕಟ್ಟಿ ಅವನು ದೇವರ ವಿರುದ್ಧವಾಗಿ ಕೋಪವನ್ನು ಎಬ್ಬಿಸಿ ದೇಶದ ಮೇಲೆ ನಾಶನವನ್ನ, ದೇಶದ ಮೇಲೆ ಆತನು ಇಕ್ಕಟ್ಟಾದಂಥ ಪರಿಸ್ಥಿತಿಗಳನ್ನು ತಂದನು. ಆಹಾಜನ ಕಾಲ ಮುಗಿದ ನಂತರವಾಗಿ ನಾನು ಅದನ್ನು ವಿವರಿಸೋದಿಲ್ಲ. ಆಹಾಜನ ಕಾಲದ ಮುಗಿದ ನಂತರವಾಗಿ ತನ್ನ ಮಗನಾದಂಥ ಹಿಜ್ಕೀಯನು ತನ್ನ ಆಳ್ವಿಕೆಗೆ ಬರ್ತಾನೆ. ಹಿಜ್ಕೀಯನ ಆಳ್ವಿಕೆಗೆ ಬಂದಾಗ ಬೈಬಲಲ್ಲಿ ಗಮನಿಸ್ತೇವೆ, ಹಿಜ್ಕೀಯನು ತನ್ನ ತಂದೆಯಾದಂಥ ಆಹಾಜನನ್ನು ಹಿಂಬಾಲಿಸದೆ ತನ್ನ ಪೂರ್ವಿಕನಾದಂಥ ದಾವೀದನ ಮಾರ್ಗದಲ್ಲಿ ಅವನು ನಡೆದು ತನ್ನ ದೇವರಾದಂಥ ಯೆಹೋವನನ್ನ ಎಲ್ಲ ವಿಷಯಗಳಲ್ಲೂ ತನ್ನ ಚಿತ್ತಾನುಸಾರವಾಗಿ ನಡೀಲಿಕ್ಕಾಗಿ ಪ್ರಾರಂಭಿಸ್ತಾನೆ. 2 ಪೂರ್ವಕಾಲ ವೃತ್ತಾಂತ 29ನೇ ಅಧ್ಯಾಯ 1ನೇ ವಚನದಿಂದ ಹಿಜ್ಕೀಯನ ಜೀವನದ ಚರಿತ್ರೆ ಆರಂಭಿಸಲ್ಪಡುತ್ತದೆ. ಹಿಜ್ಕೀಯನ ಆಳ್ವಿಕೆ ಆರಂಭವಾದಾಗ ದೇಶ ಶೂನ್ಯವಾಗಿತ್ತು. ದೇಶದಲ್ಲಿ ಯಾವುದೇ ವಿಧವಾದಂಥ ಅನುಕೂಲತೆ ಇರಲಿಲ್ಲ. ದೇಶದ ಮೇಲೆ ದೇವರ ಕೋಪ ಇತ್ತು. ದೇಶದ ಮೇಲೆ ದೇವರ ಏಳಿಗೆ ಎನ್ನುವುದು ಇರಲಿಲ್ಲ. ಎಲ್ಲ ಮಂಡಲಗಳಲ್ಲೂ ಕಟ್ಟಾಕಲ್ಪಟ್ಟಂತ ಒಂದು ಅನುಭವದಲ್ಲಿ ಹಿಜ್ಕೀಯನು ತನ್ನ ಆಳ್ವಿಕೆಗೆ ಬರ್ತಾನೆ. ಹಿಜ್ಕೀಯನ ಆಳ್ವಿಕೆಗೆ ಬಂದಾಗ ಅವನು ಮೊದಲು ಮಾಡಿದಂಥ ಒಂದು ಕಾರ್ಯ, ತನ್ನ ಎಲ್ಲ ವಿಷಯಗಳಲ್ಲೂ ತನ್ನ ದೇವರಾದಂಥ ಯೆಹೋವನ ಚಿತ್ತದಂತೆ ಅವನು ನಡೀಲಿಕ್ಕಾಗಿ ಪ್ರಾರಂಭಿಸಿದ. ನಾನು ಒಂದು ಕಾರ್ಯ ಹೇಳ್ತೇನೆ, ಈ 6 ತಿಂಗಳು ಹೆಂಗ್ ನಡೆದ್ರೋ ನನಗೆ ಗೊತ್ತಿಲ್ಲ. ಆದರೆ ನಾನು ಹೇಳ್ತೇನೆ, ಈ 7ನೇ ತಿಂಗಳಿಂದ ಒಂದು ತೀರ್ಮಾನ ತೆಗೆದುಕೊಳ್ಳ್ರಿ. ನಿಮ್ಮ ಆತ್ಮಿಕ ಜೀವನದಲ್ಲಿ ದೇವರ ಚಿತ್ತ ಹುಡುಕ್ರಿ. ನಿಮ್ಮ ಹಣಕಾಸಿನ ವಿಷಯದಲ್ಲಿ ದೇವರ ಚಿತ್ತ ಹುಡುಕ್ರಿ. ನಿಮ್ಮ ಕುಟುಂಬದ ವಿಷಯದಲ್ಲಿ ದೇವರ ಚಿತ್ತ ಹುಡುಕ್ರಿ. ನಿಮ್ಮ ಸೇವೆ ವಿಷಯದಲ್ಲಿ ದೇವರ ಚಿತ್ತ ಹುಡುಕ್ರಿ. ನಿಮ್ಮ ಆದಾಯದ ವಿಷಯದಲ್ಲಿ ದೇವರ ಚಿತ್ತ ಹುಡುಕ್ರಿ. ನಿಮ್ಮ ವ್ಯವಹಾರಗಳ ವಿಷಯದಲ್ಲಿ ದೇವರ ಚಿತ್ತ ಹುಡುಕ್ರಿ. ನಿಮ್ಮ ಕೆಲಸದ ವಿಷಯಗಳಲ್ಲಿ ದೇವರ ಚಿತ್ತ ಹುಡುಕ್ರಿ. ನೀವು ಎಲ್ಲ ವಿಷಯಗಳಲ್ಲೂ ದೇವರ ಚಿತ್ತ ಹುಡುಕಿದ್ರೆ ನಿಮ್ಮನ್ನ ಒಂದು ವಿಷಯದಲ್ಲೂ ದೇವರು ತಲೆ ತಗೋದಕ್ಕೆ ದೇವರು ಬಿಡೋದಿಲ್ಲ. ನೀವು ಎಲ್ಲ ವಿಷಯಗಳಲ್ಲೂ, ಕೆಲಸ ಜೀವಿತ ನಾನು ನೋಡ್ಕೊಂತೀನಿ, ಆತ್ಮಿಕವಾದಂಥ ಜೀವಿತ ದೇವ್ರು ನೋಡ್ಕೊಳ್ಳಿ ಅಂದ್ರೆ ನಡೆಯಲ್ಲ. ವ್ಯವಹಾರದ ಜೀವಿತ ನಾನು ನೋಡ್ಕೊಳ್ತೀನಿ, ನನ್ನ ಕುಟುಂಬ ದೇವ್ರು ನೋಡ್ಕೊಳ್ಳಿ ಅಂದ್ರೆ ನಡೆಯಲ್ಲ. ನನ್ನ ವಿದ್ಯಾಭ್ಯಾಸ ನಾನು ನೋಡ್ಕೊಳ್ತೀನಿ, ನನ್ನ ಕುಟುಂಬ ನನ್ನ ಜೀವಿತ ದೇವ್ರು ನೋಡ್ಕೊಳ್ಳಿ ಅಂದ್ರೆ ನಡೆಯಲ್ಲ. ಒಂದು ವಿಷಯನೂ ಬಿಡಬಾರ್ದು, ಒಂದು ವಿಷಯನೂ ಬಿಡಬಾರ್ದು. ನಿನ್ನ ಜೀವಿತದ ಎಲ್ಲ ವಿಷಯಗಳಲ್ಲೂ ಯು ಮಸ್ಟ್ ಇನ್ವಾಲ್ವ್ ಗಾಡ್. ನೀನ್ ದೇವರನ್ನ ಒಳಪಡಿಸಬೇಕು. ಅದು ಎಂತ ಇಕ್ಕಟ್ಟಾಗಿರ್ಲಿ, ಅದು ಎಂತ ಹೋರಾಟಗಳಾಗಿರ್ಲಿ, ಅದು ಎಂತ ಕಷ್ಟದ ಸನ್ನಿವೇಶಗಳಾಗಿರ್ಲಿ, ಅದು ನಿನ್ನ ಹಣಕಾಸಾಗಲಿ, ಅದು ನಿನ್ನ ಬಿಸ್ನೆಸ್ ಆಗಲಿ, ಅದು ನಿನ್ನ ಕುಟುಂಬ ಆಗಲಿ, ಅದು ನಿನ್ನ ಆತ್ಮಿಕ ಜೀವನ ಆಗಲಿ, ಅದು ನಿನ್ನ ಮಕ್ಕಳ ವಿಷಯ ಆಗಲಿ, ನಿನ್ನ ವ್ಯವಹಾರವಾಗಲಿ, ನಿನ್ನ ಹಣಕಾಸಾಗಲಿ, ನೀನು ತೆಗೆದುಕೊಳ್ಳುವ ಡಿಸಿಷನ್, ನೀನು ತೆಗೆದುಕೊಳ್ಳುವ ತೀರ್ಮಾನ ಆಗಲಿ, ನೀನು ಕೈ ಹಾಕುವಂತ ವಿಷಯಗಳಾಗಲಿ, ನೀನು ಮುಂದಕ್ಕೆ ಹೋಗುವ ವಿಷಯ ಆಗಲಿ, ಒಂದು ವಿಷಯದಲ್ಲೂ ದೇವರ ಚಿತ್ತ
ಇಲ್ಲದೆ ನೀನು ಕೈ ಹಾಕಬೇಡ. ದೇವರ ಚಿತ್ತ ಇಲ್ಲದೆ ಹೂ ಅಂತ ತಲೆ ಆಡಿಸ್ಬೇಡ. ದೇವರ ಚಿತ್ತ ಇಲ್ಲದೆ ನೀನು ಮುಂದಕ್ಕೆ ಹೋಗಬೇಡ. ದೇವರ ಚಿತ್ತ ಇಲ್ಲದೆ ನೀನು ಮನೆಯಿಂದ ಕಾಲು ಹೊರಗಡೆ ಇಡಬೇಡ. ನಾನು ಹೇಳ್ತೇನೆ, ಎಲ್ಲ ವಿಷಯಗಳಲ್ಲೂ ವೆನ್ ಯು ಇನ್ವಾಲ್ವ್ ಗಾಡ್, ನೀನು ಎಲ್ಲ ವಿಷಯಗಳಲ್ಲೂ ದೇವರನ್ನ ಒಳಪಡಿಸಿದ್ರೆ ನಿನ್ನ ಎಲ್ಲ ವಿಷಯಗಳನ್ನ ದೇವರು ನೋಡಿಕೊಳ್ಳುತ್ತಾನೆ. ನಿನ್ನ ಒಂದು ವಿಷಯಗಳಲ್ಲಿ ನೀನು ಸೋಲು ಅನುಭವಿಸೋದಕ್ಕೆ ನನ್ನ ದೇವರು ಅನುಮತಿ ಕೊಡೋದಿಲ್ಲ. ನಾನು ಒಂದು ಕಾರ್ಯ ಹೇಳ್ತೇನೆ, ಈ 6 ತಿಂಗಳಲ್ಲಿ ಫಸ್ಟ್ ನಾನು ಅನೇಕ ವಿಷಯಗಳಲ್ಲಿ ನನ್ನ ಸ್ವಂತ ಸಾಮರ್ಥ್ಯದಿಂದ ಪ್ರಯತ್ನ ಮಾಡಿ ನಾನು ಸೋತೆ ಎಂದು ಹೇಳುವವರು ಯಾರಾದ್ರೂ ಆಗಿದ್ರೆ ಈ ಮೊದಲೇ ನಿಮಿಷದಲ್ಲಿ ಕೂಗಿ ಹೇಳ್ರಿ, ದೇವರೇ ಇವತ್ತಿಂದ ಆ ವಿಷಯದಲ್ಲಿ ನಿನ್ನ ಚಿತ್ತ ಪ್ರಕಟಿಸು. ದೇವರೇ ನಿನ್ನ ಚಿತ್ತಕ್ಕೆ ಆ ವಿಷಯವನ್ನ ಒಳಪಡಿಸುತ್ತಾ ಇದ್ದೇನೆ, ನೀನು ನಡೆಸು ಎಂದು ಈ 6 ತಿಂಗಳು ಕಳೆದು 7ನೇ ತಿಂಗಳಿಗೆ ಪ್ರವೇಶಿಸಿರುವ ದೇವರ ಮಕ್ಕಳು ನಿಮ್ಮ ಎಲ್ಲ ವಿಷಯಗಳನ್ನು ದೇವರ ಚಿತ್ತಕ್ಕೆ ಒಪ್ಪಿಸಿಕೊಟ್ರೆ ನಾನು ಹೇಳ್ತೇನೆ, ಗಾಡ್ ವಿಲ್ ಕಂಟ್ರೋಲ್ ಎವ್ರಿಥಿಂಗ್. ದೇವರು ಎಲ್ಲವನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ತಾನೆ. ದೇವರು ಎಲ್ಲವನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡಾಗ ನಿನ್ನ ಒಂದು ವಿಷಯದಲ್ಲೂ ದೇವರು ಸೋಲೋದಿಕ್ಕೆ ನನ್ನ ದೇವರು ಅನುಮತಿ ಕೊಡೋದಿಲ್ಲ. ನಿನ್ನ ಎಲ್ಲ ವಿಷಯಗಳಲ್ಲೂ ಜಯ, ಅಭಿವೃದ್ಧಿ, ಬಿಡುಗಡೆ, ಉನ್ನತಿ, ಸೌಖ್ಯ, ಅದ್ಭುತದ ಬಾಗಿಲು, ಆಶ್ಚರ್ಯವಾದ ಫೇವರ್, ಅನುಗ್ರಹಿಸಲ್ಪಟ್ಟಂತ ಮಾರ್ಗಗಳು ನಿನಗಾಗಿ ನಿನ್ನ ಕುಟುಂಬಕ್ಕಾಗಿ ದೇವರು ತೆರೀಲಿಕ್ಕೆ ನನ್ನ ದೇವರು ನಂಬಿಗಸ್ತನಾಗಿದ್ದಾನೆ. ಅದನ್ನು ನಂಬೋರು ಯಾರಾದರೂ ಇದ್ರೆ ಗಟ್ಟಿಯಾಗಿ ಆಮೇನ್ ಹೇಳಲಿ. ದೇವರ ಚಿತ್ತವನ್ನು ಹುಡುಕುವವನು, ದೇವರ ಚಿತ್ತದಲ್ಲಿ ಇರುವವನು, ದೇವರ ಚಿತ್ತದ ಪ್ರಕಾರ ನಡೆಯುವವನು, he will never fail. ಅವನು ಎಂದಿಗೂ ಸೋಲು ಕಾಣೋದೇ ಇಲ್ಲ. ನಾನು ಅದನ್ನು ವಿವರಿಸೋದಕ್ಕೆ ಇಷ್ಟಪಡೋದಿಲ್ಲ. ಹಿಸ್ಕೀಯನ ಪಟ್ಟಕ್ಕೆ ಬಂದಾಗ, ಅರಸುತನಕ್ಕೆ ಬಂದಾಗ, ಮೊದಲನೆಯ ತಿಂಗಳು, ಮೊದಲನೆಯ ವರ್ಷದಲ್ಲಿ ಅವನು ಮಾಡಿದಂಥ ಕಾರ್ಯ ಏನು ಗೊತ್ತಾ? ಮುಚ್ಚಲ್ಪಟ್ಟ ಆಲಯದ ಬಾಗಿಲನ್ನು ತೆರೆದನು. ನನ್ನ ಅಕೌಂಟಲ್ಲಿ, ನಮ್ಮ ಖಜಾನೆಯಲ್ಲಿ ಎಷ್ಟು ಅಕೌಂಟ್ ಇದೆ ಅಂತ ಕೇಳಲಿಲ್ಲ, ಎಷ್ಟು ದುಡ್ಡಿದೆ ಅಂತ ಕೇಳಲಿಲ್ಲ, ಯಾರ್ಯಾರು ಎಷ್ಟೆಷ್ಟು ಟ್ಯಾಕ್ಸ್ ಕಟ್ತಾ ಇದ್ದಾರೆ, ನಮ್ಮ ಟ್ಯಾಕ್ಸ್ ಪರ್ಸೆಂಟೇಜು ಎಷ್ಟು ಅಂತ ಅರಸ ತನ್ನ ವಿವರ ತಗೊಳಕ್ ಹೋಗ್ಲಿಲ್ಲ. ನಮ್ಮ ಭಂಡಾರದಲ್ಲಿ ಎಷ್ಟು ಹಣ ಇದೆ, ಎಷ್ಟು ಚಿನ್ನ ಇದೆ, ಎಷ್ಟು ಬೆಳ್ಳಿ ಇದೆ, ಎಷ್ಟು ಬ್ಯಾಲೆನ್ಸ್ ಇದೆ ಎಲ್ಲ ತಗೊಬಂಡ್ರಪ್ಪ ವಿವರ ಅಂತ ಹೇಳಿ ಮಂತ್ರಿಗಳನ್ನ ಕರ್ಸಕ್ ಹೋಗ್ಲಿಲ್ಲ. ಹಿಸ್ಕೀಯನಿಗೊಂದು ಕಾರ್ಯ ಗೊತ್ತು, ನಾವು ಆಶ್ವಾಸಲ್ಪಡ್ಬೇಕಾದ್ರೆ ನಮ್ಮ ಬ್ಯಾಂಕಲ್ಲಿ ಎಷ್ಟು ಬ್ಯಾಲೆನ್ಸ್ ಇದೆ, ನಮಗೆ ಎಷ್ಟು ಜನ ಟ್ಯಾಕ್ಸ್ ಕಟ್ತಾ ಇದ್ದಾರೆ, ಜನರ ಆದಾಯದಿಂದ ಅಲ್ಲ ನಮ್ಮ ಅಭಿವೃದ್ಧಿ ಅನ್ನೋದು ಮೊದಲು ಆಲಯದ ಬಾಗಿಲನ್ನು ತೆರೆಯಬೇಕು. ನಮ್ಮ ಪೂರ್ವ ಪಿತೃರು ಏನ್ ಮಾಡಿದ್ರು? ಆಲಯದ ಬಾಗಿಲನ್ನು ಮುಚ್ಚಿಬಿಟ್ರು. ಅವರು ಸಮೃದ್ಧಿಯಿಂದ ಹೋದ್ರು, ಸಮೃದ್ಧಿ ಕೊಡೋ ದೇವರನ್ನ ಹುಡುಕ್ಲಿಲ್ಲ. ಆಶೀರ್ವಾದದಿಂದ ಹೋದ್ರು, ಆಶೀರ್ವಾದ ಕೊಡೋ ದೇವರನ್ನ ಹುಡುಕ್ಲಿಲ್ಲ. ಬಿಡುಗಡೆಯಿಂದ ಹೋದ್ರು, ಬಿಡುಗಡೆ ಕೊಡೋ ದೇವರನ್ನ ಹುಡುಕ್ಲಿಲ್ಲ. ಅವರೆಲ್ಲ ಆಲಯದ ಬಾಗಿಲನ್ನು ಮುಚ್ಚಿಬಿಟ್ರು. ಆದ್ರೆ ಹಿಸ್ಕೀಯನಿಗೊಂದು ಕಾರ್ಯ ಗೊತ್ತು, ನಾನು ಆಶೀರ್ವದಿಸಲ್ಪಡಬೇಕಾ, ನಾನು ಅನುಗ್ರಹಿಸಲ್ಪಡಬೇಕಾ, ನಾನು ಉದ್ಧರಿಸಲ್ಪಡಬೇಕಾ, ನನ್ನ ಪರಿಸ್ಥಿತಿಗಳು ಬದಲಾಗಬೇಕಾ, ಆಲಯದ ಬಾಗಿಲು ಮುಚ್ಚಬಾರದು, ಮುಚ್ಚಿರುವ ಆಲಯದ ಬಾಗಿಲು ತೆರಿಬೇಕು. ಈ ಜುಲೈ ತಿಂಗಳ ಮೊದಲನೇ ದಿನದಲ್ಲಿ ನಾನು ಕೂಗಿ ಹೇಳ್ತೇನೆ, ದೇವರ ಸಭೆಯೇ, ದೇವರ ಸಭೆಯೇ, ದೇವರ ಸಭೆಯೇ, ದೇವ ಜನರೇ, ಆಲಯದ ಬಾಗಿಲನ್ನು ಮುಚ್ಚಬಾರದು, ಆಲಯದ ಬಾಗಿಲನ್ನು ಮುಚ್ಚಬಾರದು, ಪ್ರಾರ್ಥನೆಯ ಬಾಗಿಲನ್ನು ಮುಚ್ಚಬಾರದು, ಆರಾಧನೆಯ ಬಾಗಿಲನ್ನು ಮುಚ್ಚಬಾರದು, ಉಪವಾಸದ ಬಾಗಿಲನ್ನು ಮುಚ್ಚಬಾರದು, ವಾಕ್ಯ ದಾನದ ಬಾಗಿಲನ್ನು ಮುಚ್ಚಬಾರದು. ನಿನ್ನ ಕುಟುಂಬದ, ನಿನ್ನ ಜೀವಿತದ ಆಶೀರ್ವಾದ ನೆಲೆಗೊಂಡಿರೋದು ಒಂದೇ ಒಂದು ಸ್ಥಳದಲ್ಲಿ. ಅದು ಆಲಯದ ಬಾಗಿಲನ್ನು ತೆರೆಯಲ್ಪಟ್ಟಾಗ, ನೀನು ಆಲಯದ ಬಾಗಿಲನ್ನು ತೆರೆಯೋದಿಕ್ಕೆ ನಿನಗೆ ಮನಸ್ಸಿಲ್ಲ ಅಂದ್ರೆ ದೇವರು ನಿನ್ನ ಜೀವನದ ಬಾಗಿಲನ್ನು ತೆರೆಯೋದಿಲ್ಲ. ಇವತ್ತು ಕೆಲವರಿಗೆ ಆಲಯ ಬೇಡ, ಇವತ್ತು ಕೆಲವರಿಗೆ ಪ್ರಸನ್ನತೆ ಬೇಡ, ಇವತ್ತು ಕೆಲವರಿಗೆ ದೇವರ ವಾಕ್ಯ ಬೇಡ, ಇವತ್ತು ಕೆಲವರು ದೇವರಿಗಾಗಿ ಬಾಗಿಲು ಮುಚ್ಕೊಂಡು ಕುತ್ಕೊಂಡಿದ್ದಾರೆ. ಇವತ್ತು ಸಮೃದ್ಧಿಯಿಂದ ನಡೀತಾ ಇದ್ದಾರೆ, ಸಮೃದ್ಧಿ ಸಿಗ್ತಾ ಇಲ್ಲ. ಆಶೀರ್ವಾದದಿಂದ ನಡೀತಾ ಇದ್ದಾರೆ, ಆಶೀರ್ವಾದ ಸಿಗ್ತಾ ಇಲ್ಲ. ಪ್ರಮೋಷನ್ ಇಂದ ನಡೀತಾ ಇದ್ದಾರೆ, ಪ್ರಮೋಷನ್ ಸಿಗ್ತಾ ಇಲ್ಲ. ನಮ್ಮ ಕುಟುಂಬದಲ್ಲಿ ಏನಾದ್ರೂ ಒಳ್ಳೇದಾಗುತ್ತಂತ ಅಲ್ಲಿ ಹುಡುಕ್ತಾ ಇದ್ದಾರೆ, ಒಳ್ಳೇದು ಸಿಗ್ತಾ ಇಲ್ಲ. ಕಾರಣ ನೀನು ಮೊದಲ ಸೀಕ್ರೆಟ್ ಅನ್ನೇ ಮರ್ತೋಗಿದ್ಯಾ, ನೀನು ಅಡಿಪಾಯವನ್ನೇ ಮರ್ತೋಗಿದ್ಯಾ. ಏನ್ ಗೊತ್ತಾ ಅಡಿಪಾಯ? ಆಲಯದ ಬಾಗಿಲು ಮುಚ್ಚಿರೋವರೆಗೂ ನಿನ್ನ ಆಶೀರ್ವಾದದ ಬಾಗಿಲು ತೆರೆಯೋದಿಲ್ಲ. ನಿನ್ನ ಆಶೀರ್ವಾದದ ಬಾಗಿಲು ತೆರಿಬೇಕಾ, ಮೊದಲು ಆಲಯದ ಬಾಗಿಲನ್ನ ತೆರೆಯಬೇಕು. ಹಿಸ್ಕೀಯನು ಮಾಡಿದಂತ ಮೊದಲೇ
ಕಾರ್ಯ ಏನು ಗೊತ್ತಾ? ಅವನು ಟ್ರೆಷರ್ ಅನ್ನ, ಭಂಡಾರವನ್ನ ಹುಡುಕೊಂಡು ಹೋಗ್ಲಿಲ್ಲ. ಅವನ ಸಿಂಹಾಸನದಲ್ಲಿ ಕೂತಿದ ತಕ್ಷಣ ಓಡ್ ಬಂದ, ಎತ್ ಕಡೆ ಓಡ್ ಬಂದ, ನಮ್ಮ ಪೂರ್ವ ಪಿತೃಗಳು ಮುಚ್ಚಿದಂತ ಆಲಯದ ಬಾಗಿಲನ್ನ ನಾನು ಮತ್ತೆ ತೆರೀಲಿಕ್ಕಾಗಿ ನಾನು ಹೋಗುತ್ತೇನೆ, ನಾನು ಮತ್ತೆ ತೆರೀಲಿಕ್ಕಾಗಿ ಹೋಗ್ತೇನೆ. ಈ ಜುಲೈ ತಿಂಗಳಿಂದ ಸಭೆ ಆಲಯದ ಬಾಗಿಲನ್ನು ತೆರೆಯೋದಕ್ಕೆ ನೀವು ತೀರ್ಮಾನ ಉಳ್ಳವರಾಗಿದ್ರೆ, ಉಪವಾಸ ಪ್ರಾರ್ಥನೆಗಳಲ್ಲೂ, ರಾತ್ರಿಯ ಪ್ರಾರ್ಥನೆಗಳಲ್ಲೂ, ಮುಂಚಾನೆಯ ಪ್ರಾರ್ಥನೆಗಳಲ್ಲೂ, ದೇವರ ಸಮ್ಮುಖದಲ್ಲಿ ಕುಟುಂಬ ಪ್ರಾರ್ಥನೆಗಳಲ್ಲೂ, ವ್ಯಕ್ತಿಗತವಾದ ಪ್ರಾರ್ಥನೆಗಳಲ್ಲೂ ಸೋತು ಹೋಗದಂತೆ ಆಲಯದ ಬಾಗಿಲನ್ನು ತೆರೆಯೋದಕ್ಕೆ ನೀವು ಮನಸ್ಸುಳ್ಳವರಾಗಿದ್ರೆ, ನಾನು ಒಂದು ಕಾರ್ಯ ಹೇಳ್ತೇನೆ, ನಿಮ್ಮ ಜೀವಿತ ಇದ್ದ ಹಾಗೆ ಇರೋದಿಲ್ಲ. ಈ ಮುಂದಿನ 6 ತಿಂಗಳು ದೇವರು ಅಪರಿಮಿತವಾದ ಆಶೀರ್ವಾದ, ಅಪರಿಮಿತವಾದ ಆತ್ಮಗಳು, ಅಪರಿಮಿತವಾದ ಅಭಿಷೇಕ, ಅಪರಿಮಿತವಾದ ಕೃಪೆ, ಅಪರಿಮಿತವಾದ ಸೇವೆ, ಅಪರಿಮಿತವಾದಂತ ಅನುಗ್ರಹ, ಅಪರಿಮಿತವಾದ ಕೃಪೆ. ಯಾರಾದ್ರೂ ಗಟ್ಟಿಯಾಗಿ ದೇವರಿಗೆ ಸ್ತೋತ್ರ ಹೇಳಲಿ. ಆಲಯದ ಬಾಗಿಲನ್ನು ಮುಚ್ಚಿರೋವರೆಗೂ ನಿನಗೆ ಬೇಕಾದದ್ದು ಒದಗಿ ಬರೋದಿಲ್ಲ. ದೇವ ಮಕ್ಕಳು ಅಲ್ಲಿ ಓಡಾಡೋ ಬದಲು ಮನ ತಿರುಗಿ ಆಲಯದ ಕಡೆ ಬಂದು ನಿಲ್ರಿ. ಅಲ್ಲಿ ಓಡಾಡೋ ಬದಲು ಮನ ತಿರುಗಿ ಆಲಯದ ಬಾಗಿಲನ್ನು ತೆರೆಯೋದಕ್ಕಾಗಿ ನಿಲ್ರಿ. ದೇವರು ಈ 6 ತಿಂಗಳು ನಿನ್ನನ್ನು ಹೆಂಗ್ ಉದ್ಧಾರ ಮಾಡ್ತಾನೆ ಎಂದು ನೀನೇ ಸಾಕ್ಷೀಕರಿಸುತ್ತೀಯ. ಸೇವೆಯಿಂದ ದೂರ ಆಗಿದ್ಯಾ, ಬಾ ಸೇವೆ ಕಡೆ. ಪ್ರಾರ್ಥನೆಯಿಂದ ದೂರ ಆಗಿದ್ಯಾ, ಬಾ ಪ್ರಾರ್ಥನೆ ಕಡೆ. ಅಭಿಷೇಕದಿಂದ ದೂರ ಆಗಿದ್ಯಾ, ಬಾ ಅಭಿಷೇಕದ ಕಡೆ. ಇವತ್ತು ದೇವರ ಸಾನ್ನಿಧ್ಯದಿಂದ ದೂರ ಆಗಿದ್ಯಾ, ಬಾ ದೇವರ ಸಾನ್ನಿಧ್ಯನ ಕಡೆ. ವಾಕ್ಯದಿಂದ ದೂರ ಆಗಿದ್ಯಾ, ಬಾ ವಾಕ್ಯದ ಕಡೆ. ಬಂದು ಮೊದಲು ಆಲಯದ ಬಾಗಿಲನ್ನು ತೆರೆಯೋದಕ್ಕೆ ನೀನು ನಿಂತ್ಕೋ. ಆಲಯದ ಬಾಗಿಲನ್ನು ನೀನ್ ತೆರೆ, ನಿನಗುಳ್ಳ ಸಮಸ್ತ ಬಾಗಿಲನ್ನು ದೇವರು ತೆರೀತಾನೆ. ಅದರಿಂದ ಕೀರ್ತನೆಗಾರನು ತಾನು ಹೇಳ್ತಾನೆ, ಸ್ವಾಮಿ, ಬಾಯಾರ್ದ ಜಿಂಕೆ ನೀರಿನ ಕಡೆ ಯಾವ ರೀತಿಯಲ್ಲಿ ಹಾತುರುತ್ತದೋ ಅದೇ ರೀತಿ ನನ್ನ ಮನಸ್ಸು ನಿನ್ನ ಸಾನ್ನಿಧ್ಯಕ್ಕೆ ಬರೋದಕ್ಕೆ ಹಂಬಲಿಸುತ್ತದೆಯಪ್ಪ. ಇವತ್ತು ಹಂಬಲ ಕಡಿಮೆ ಆಗೋಗ್ಬಿಟ್ಟಿದೆ, ಇವತ್ತು ತವಕ ಕಡಿಮೆ ಆಗೋಗ್ಬಿಟ್ಟಿದೆ. ಇವತ್ತು ಒಂದು ಆರಾಧನೆ ತಪ್ಪಿಸ್ಕೊಂಡ್ರು ಪರವಾಗಿಲ್ಲ ಎನ್ನುವಂತ ಮಂಡಲಕ್ಕೆ ಇವತ್ತು ಕೆಲವರು ಬಂದು ಬಿಟ್ಟಿದ್ದಾರೆ. ಯಾಕೆ ಅಂತಂದ್ರೆ ಸಮೃದ್ಧಿಯಿಂದ, ಸಂತೋಷದಿಂದ ಇವತ್ತು ಹಲ್ಲುಯ ಲೋಕದ ಅನುಗ್ರಹಗಳ ಹಿಂದೆ ಓಡ್ತಾ ಇದ್ದಾರೆ. ಅಯ್ಯ, ಇಸ್ಕೇನು ಗೊತ್ತು, ನಾವು ಎಂತ ಉನ್ನತ ಸ್ಥಾನದಲ್ಲಿದ್ರು ನಮ್ಮ ಆಶೀರ್ವಾದಕ್ಕೆ ಮುಖಾಂತರ ಆಲಯದ ಬಾಗಿಲು ತೆರೀಬೇಕು. ಇಸ್ಕೆ ಆಲಯದ ಬಾಗಿಲು ತೆರೆದಾಗ ಅಲ್ಲಿದ್ದಂತ ಜನರಿಗೆ ಒಂದು ಮಾತನ್ನು ಹೇಳ್ತಾನೆ. ಇದುವರೆಗೂ ಆಲಯದ ಬಾಗಿಲು ಮುಚ್ಚಿತ್ತು, ಅದರಿಂದ ಆಲಯದ ಒಳಗಡೆ ಏನು ಜಾಸ್ತಿ ಆಗೋಯ್ತು ಗೊತ್ತಾ? ಹೊಲಸು ಜಾಸ್ತಿ ಆಗೋಯ್ತು. ಅದರಿಂದ ಆತ ಹೇಳ್ದ, ಫಸ್ಟ್ ಯಾಜಕರಿಗೆ ಹೊಲಸೆಲ್ಲ ಫಸ್ಟ್ ಕ್ಲೀನ್ ಮಾಡಿ ಶುದ್ಧಿ ಮಾಡ್ರಿ. ಆಲಯ ಏನಾಗಿದೆ? ಹೊಲಸಾಗಿದೆ. ಯಾಕೆ ಹೊಲಸಾಗಿದೆ ಗೊತ್ತಾ? ಬಾಗಿಲು ಮುಚ್ಚಿರೋದ್ರಿಂದ. ನೀನು ಆಲಯದ ಬಾಗಿಲು ಮುಚ್ಚಿದ್ರೆ ಒಳಗಡೆ ಇರೋದೆಲ್ಲ ಹೊಲಸೆ. ಆಲಯದ ಬಾಗಿಲು ಮುಚ್ಚಿದ್ರೆ ಒಳಗಡೆ ಇರೋದೆಲ್ಲ ಏನಾಗಿರುತ್ತೆ ಗೊತ್ತಾ? ವಲಸೆ. ಅದರಿಂದ ಅಲ್ಲಿ ಹಿಸ್ಕೀಯನು ಹೇಳ್ತಾನೆ ಯಾಜಕರಿಗೆ, ಇಷ್ಟು ವರ್ಷ ಆಲಯದ ಬಾಗಿಲನ್ನು ಮುಚ್ಚಿ ಆಲಯದಲ್ಲಿ ಪ್ರಸನ್ನತೆ ಇರಬೇಕಾಗಿತ್ತು, ಈಗೇನಿದೆ ವಲಸಿದೆ. ಆಲಯದಲ್ಲಿ ಪ್ರಸನ್ನತೆ ವಾಕ್ಯ ಇರಬೇಕಾಗಿತ್ತು, ಈಗ ವಲಸಿದೆ. ಹಿಸ್ಕೀಯನು ಹೇಳ್ದ, ಫಸ್ಟ್ ಆಲಯದ ಬಾಗಿಲು ತೆರೆದಿದ್ದೀನಿ, ಯಾಜಕರೇ ನಿಮ್ಮ ಕೆಲಸ ಆರಂಭಿಸ್ರಿ. ಏನ್ ನಿಮ್ಮ ಕೆಲಸ? ಶುದ್ಧಿ ಮಾಡೋದು ನಿಮ್ಮ ಕೆಲಸ. ಮೊದಲು ಆಲಯದಲ್ಲಿರುವ ವಲಸನ್ನು ತೆಗೆದಾಕ್ರಿ. ಪ್ರಾರ್ಥನೆ ಇಲ್ಲ ಅಂದ್ರೆ, ವಾಕ್ಯ ಇಲ್ಲ ಅಂದ್ರೆ, ಸಭೆ ಇಲ್ಲ ಅಂದ್ರೆ, ಆರಾಧನೆ ಇಲ್ಲ ಅಂದ್ರೆ, ನಿನಗೆ ಅಭಿಷೇಕ ಇಲ್ಲ ಅಂದ್ರೆ, ದೇವರ ಪ್ರಸನ್ನತೆಗಾಗಿ ಹಂಬಲ ಇಲ್ಲ ಅಂದ್ರೆ, ನೀನು ಒಳಗಡೆ ತುಂಬಿರೋದೆಲ್ಲ ವಲಸೆ. ನೀವು ಆಮೇಲೆ ಹೇಳಲ್ಲ ಅಂದ್ರೆ ಇನ್ನೊಂದ್ಸರಿ ನಾನು ಹೇಳ್ತೀನಿ, ಆಲಯದ ಬಾಗಿಲು ಮುಚ್ಚಲ್ಪಟ್ಟಿದ್ರೆ ನಿನ್ ಪ್ರಾರ್ಥನೆ ಇಲ್ಲ, ಆರಾಧನೆ ಇಲ್ಲ, ವಾಕ್ಯ ಇಲ್ಲ, ದೇವರ ಪ್ರಸನ್ನತೆ ಇಲ್ಲ, ದೇವರ ಸಾನ್ನಿಧ್ಯನ ಇಲ್ಲ ಅಂತಂದ್ರೆ ನಿನ್ನ ಒಳಗಡೆ ತುಂಬಿರೋದೆಲ್ಲ ವಲಸೆ. ಈ ಜುಲೈ ತಿಂಗಳಿಂದ ದೇವರ ಒಂದು ಶುದ್ಧೀಕರಣವನ್ನ ನಿನ್ನ ಮೇಲೆ ದೇವರು ತೆರೆದು ಬಿಡಲಿಕ್ಕಾಗಿ ಹೋಗುತ್ತಾನೆ. ಆಲಯದ ಬಾಗಿಲು ಮುಚ್ಚಲ್ಪಟ್ಟಿರೋದ್ರಿಂದ ನಿನ್ನ ಮನಸ್ಸಲ್ಲಿ, ನಿನ್ನ ಶರೀರದಲ್ಲಿ, ನಿನ್ನ ಆತ್ಮದಲ್ಲಿ ಉಂಟಾದಂತ ಎಲ್ಲ ಕಲ್ಮಶಗಳನ್ನ, ಎಲ್ಲ ವಲಸೆಗಳನ್ನ
ಈ ಬೆಳಗಿನ ಜಾವದಲ್ಲಿ ದೇವರು ನಿನ್ನನ್ನು ತನ್ನ ರಕ್ತದಿಂದ ದೇವರು ತೊಳೆದು ಶುದ್ಧೀಕರಿಸುತ್ತಾನೆ. ನಿನ್ನ ನಾಲಿಗೆಯಲ್ಲಿ ಉಂಟಾದ ಹೊಲಸು, ನಿನ್ನ ಚಿಂತೆಗಳಲ್ಲಿ ಉಂಟಾದ ಹೊಲಸು, ನಿನ್ನ ವ್ಯವಹಾರಗಳಲ್ಲಿ ಉಂಟಾದ ಹೊಲಸು, ನಿನ್ನ ನಡತೆಗಳಲ್ಲಿ ಉಂಟಾದ ಹೊಲಸುಗಳು ಯೇಸುವಿನ ರಕ್ತದಿಂದ ಈ ರಾತ್ರಿ ಬೆಳಗಿನ ಜಾವದಲ್ಲಿ ತೊಳೆಯಲ್ಪಡಲಿ. ಯೇಸುವಿನ ರಕ್ತದಿಂದ ನೆತ್ತಿಯಿಂದ ಪಾದದವರೆಗೂ ನಿನ್ನ ಕುಟುಂಬವನ್ನ, ನಿನ್ನ ಪ್ರಾಣ, ಆತ್ಮ, ಶರೀರಗಳನ್ನ, ನಿನ್ನ ಜೀವಿತವನ್ನ ದೇವರು ತನ್ನ ರಕ್ತದಿಂದ ತೊಳೆದು ಶುದ್ಧೀಕರಿಸಲಿ. ಆಲಯದ ಬಾಗಿಲು ತೆರೆಯಲ್ಪಟ್ರೆ ಮೊದಲು ಶುದ್ಧೀಕರಿಸಬೇಕಾಗಿರೋದು ಆಲಯ. ಹೊಲಸೆಲ್ಲ ಹೊರಗಡೆ ಹೋಗಬೇಕು. ನಾನು ಇದೇ ರೀತಿ ಹೇಳ್ಕೊಂಡು ಹೋದ್ರೆ ಸಮಯ ಜಾಸ್ತಿ ಆಗೋಗ್ಬಿಡುತ್ತೆ. ಮುಂದಿನ ಭಾಗಕ್ಕೆ ಹೋಗ್ತೇನೆ. ಯಾವಾಗ ಆಲಯ ಶುದ್ಧ ಆಯಿತು, ದೇವರ ನಷ್ಟವಾದದೆಲ್ಲ ದೇವ್ರ ಕ್ಷಣದಲ್ಲಿ ತಂದ. ಪೂರ್ವ ಪಿತೃಗಳು 100 ವರ್ಷ ಕಷ್ಟ ಬಿದ್ರು. ಆದರೆ ದೇವರು ಇವನಿಗೆ ಏನು ಮಾಡ್ದ? ದೇವರು ಕೆಲವೊಂದು ವರ್ಷಗಳಲ್ಲಿ, ಕೆಲವೊಂದು ತಿಂಗಳುಗಳಲ್ಲಿ ಅವನ ದೇಶವನ್ನು, ಅವನ ಪಟ್ಟಣವನ್ನು ದೇವರು ಉದ್ಧಾರ ಮಾಡಲಿಕ್ಕಾಗಿ ಪ್ರಾರಂಭಿಸ್ತ. ಅನಂತರವಾಗಿ ಎಲ್ಲ ಉದ್ಧಾರಗಳು, ಆಶೀರ್ವಾದಗಳು ಉಂಟಾದ ಮೇಲೆ ಈಗ ಇಸ್ಕಿಯನ ಜೀವನದಲ್ಲಿ ಒಂದು ಕಾರ್ಯ ಸಂಭವಿಸ್ತು. ಒಂದು ಮರಣಕರವಾದಂಥ ರೋಗಕ್ಕೆ ಬೀಳ್ತಾನೆ. 2 ಪೂರ್ವಕಾಲ ವೃತ್ತಾಂತ 32ನೇ ಅಧ್ಯಾಯದ ಅದರ 24ನೇ ವಚನದಿಂದ ಓದಿಕೊಂಡು ಬಂದಾಗ ಅಲ್ಲಿ ಬೈಬಲಲ್ಲಿ ಗಮನಿಸ್ತೇವೆ, ಹಿಸ್ಕೀಯನು ಮರಣಕರವಾದಂಥ ರೋಗಕ್ಕೆ ಬೀಳ್ತಾನೆ. ಮರಣಕರವಾದ ರೋಗಕ್ಕೆ ಬಿದ್ದಾಗ ಬೈಬಲಲ್ಲಿ ಗಮನಿಸ್ತೇವೆ, ಅವನು ತನ್ನ ದೇವರಾದ ಯೆಹೋವನಲ್ಲಿ ಮೊರೆ ಇಡ್ತಾನೆ. ಮೊರೆ ಇಟ್ಟಾಗ ದೇವರು ಅವನ ಪ್ರಾರ್ಥನೆಗೆ ಸದುತ್ತರವನ್ನು ದಯಪಾಲಿಸಿ ಅವನನ್ನು ರೋಗದಿಂದ ಬಿಡಿಸ್ತಾನೆ. ಅದು ತನ್ನ ಜೀವನದ ಮೊದಲನೇ ಭಾಗ. 2ನೇ ಭಾಗ ಅಲ್ಲಿ ದೇವರ ವಾಕ್ಯದಲ್ಲಿ ನಾವು ಗಮನಿಸ್ತೇವೆ, 25ನೇ ವಾಕ್ಯ. ಆದರೆ 25ನೇ ವಾಕ್ಯ, ಆದರೆ ಹಿಸ್ಕೀಯನು ಈ ಉಪಕಾರಕ್ಕೆ ತಕ್ಕಂತೆ ನಡೆಯದೆ ಅಹಂಕಾರಿಯಾದ್ದರಿಂದ ಯೆಹೂದದ ಮೇಲೆಯೂ ಯೆರೂಸಲೇಮಿನ ಮೇಲೆಯೂ ದೇವರ ಕೋಪ ಉಂಟಾಯಿತು. ಇನ್ನೊಂದು ಸಾರಿ ನಾನು ಹೇಳ್ತೇನೆ, ಆದರೆ ಹಿಸ್ಕೀಯನು ಅವನು ದೇವರವನನ್ನು ಬಿಡುಗಡೆ ಮಾಡಿದ, ಸೌಖ್ಯ ಕೊಟ್ಟ, ಉತ್ತರಿಸ್ದ. ದೇವರ ವಾಕ್ಯ ಹೇಳ್ತೆ, ಇದು ದೇವರ ಉಪಕಾರ, ಇದು ದೇವರು ಮಾಡಿದ್ದು, ಇದು ದೇವರಿಂದಲೇ ಆಗಿದ್ದು ಎನ್ನುವಂತ ಉಪಕಾರವನ್ನು ಮರೆತು ಆ ಉಪಕಾರಕ್ಕೆ ತಕ್ಕಂತೆ ನಡೆಯದೆ, ಇವತ್ತು ಯಾರಿಗೆ ಗೊತ್ತಾ ಅಪರಿಮಿತವಾದ ಆಶೀರ್ವಾದ? ದೇವರ ಉಪಕಾರವನ್ನು ಸ್ಮರಿಸಿ ಆ ಉಪಕಾರಕ್ಕೆ ತಕ್ಕಂತೆ ಯಾರು ನಡೀತಾರೋ ದೇವರು ನಿಮ್ಮ ಮೇಲೆ ಅಪರಿಮಿತವಾದ ಆಶೀರ್ವಾದ ದೇವರು ಸುರಿಸ್ತಾನೆ. ಎಲ್ಲಿಂದ ದೇವರು ನಿನ್ನನ್ನು ಎಲ್ಲಿವರೆಗೂ ತಂದ ಎನ್ನೋದನ್ನು ನೀನು ಮರಿಬಾರ್ದು. ಯಾವ ರೀತಿ ದೇವರು ನಿನ್ನನ್ನು ಬಿಡಿಸ್ದ, ಯಾವ ರೀತಿ ದೇವರು ನಿನ್ನನ್ನು ಉದ್ಧಾರ ಮಾಡ್ದ ಎನ್ನೋದನ್ನು ಒಂದು ಕಾಲದಲ್ಲಿ ಮರೆಯಬಾರದು. ಇವತ್ತು ದೇವರ ಮಕ್ಕಳಿಗೆ ಗಮನಿಸಿ, ನೀನು ಯಾವಾಗ ಉಪಕಾರ ಮರೀತೀಯೋ, ಹಿಸ್ಕೀಯನು ಏನಾದ? ಅಹಂಕಾರಿಯಾದ. ಅಹಂಕಾರಿಯಾದ. ಅವನು ಹೇಳ್ದ, ನಾನು ಸಂಪಾದನೆ ಮಾಡಿದ್ದು, ನಾನು ದುಡ್ದಿದ್ದು, ನಾನು ಅನುಗ್ರಹಿಸಲ್ಪಟ್ಟಿದ್ದೆ. ಹಿಸ್ಕೀಯನೇ, ನೀನು ಆಲಯದ ಬಾಗಿಲನ್ನು ತೆರೆದಾಗ ನೀನು ಏನು ಇಲ್ದವನಾಗಿದ್ದೆ, ಆದರೆ ಇವತ್ತು ನಿನಗೆ ಎಲ್ಲ ಕೊಟ್ಟಿದ್ದೀನಿ. ಎಲ್ಲ ಕೊಟ್ಟ ಮೇಲೆ ಎಲ್ಲಿಂದ ಬಂದೆ ಅನ್ನೋದು ಮರ್ತೋದ? ನೀನು ಸೇವೆ ಮಾಡಿದ್ರಿಂದ, ಆಲಯಕ್ಕಾಗಿ ನಿಂತಿರೋದ್ರಿಂದ, ದೇವರಿಗಾಗಿ ನಿಂತಿರೋದ್ರಿಂದ ನಾನು ನಿನ್ನನ್ನು ಅಭಿವೃದ್ಧಿ ಪಡಿಸ್ದೆ, ಅನುಗ್ರಹಿಸ್ದೆ. ಆದರೆ ಇವತ್ತು ಆಶೀರ್ವಾದ ಬಂತು ಅಂತ ಹೇಳಿ ದೇವರ ಉಪಕಾರಕ್ಕೆ ತಕ್ಕಂತೆ ನಡೆಯದೆ ನಿನ್ನ ಸ್ವಂತ ಸಾಮರ್ಥ್ಯ, ಸ್ವಂತ ಬಲ, ಸ್ವಂತ ಯೋಗ್ಯತೆ ಅನ್ಕೊಂಡು ಅಹಂಕಾರದಲ್ಲಿ ಮೆರೀತಾ ಇದೆಯಲ್ಲ. ಬೈಬಲ್ ಹೇಳ್ತದೆ, ಅಹಂಕಾರ ಏನ್ ಮಾಡಿತು? ಅವನನ್ನು ಮಾತ್ರ ಅಲ್ಲ, ಇಡೀ ಯಹೂದ್ಯ, ಇಡೀ ಯೆರೂಸಲೇಮನ್ನೇ ಬಾಧಿಸಲಿಕ್ಕಾಗಿ ಪ್ರಾರಂಭವಾಯಿತು. ನಾನು ಈ 7ನೇ ತಿಂಗಳ ಮೊದಲನೇ ದಿನದಲ್ಲಿ ಹೇಳ್ತೀನಿ, ದೇವರ ಮಕ್ಕಳು ಅಹಂಕಾರ ಬಿಟ್ಟು, ದೇವರ ಮಕ್ಕಳು ನಾನು ಎನ್ನೋದನ್ನು ಬಿಟ್ಟು, ದೇವರ ಮಕ್ಕಳು ನನ್ನಿಂದಲೇ ಎನ್ನೋದನ್ನು ಬಿಟ್ಟು, ದೇವರ ಮಕ್ಕಳು ನಾನು ಸಂಪಾದನೆ ಮಾಡಿದ್ದು, ನಾನು ದುಡ್ದಿದ್ದು, ನಾನು ಬೆಳೆದಿದ್ದೆ ಅನ್ನೋದನ್ನು ಬಿಟ್ಟು, ಇದು ದೇವರ ಉಪಕಾರ ಎಂದು ಈ ಜುಲೈ ತಿಂಗಳ ಮೊದಲನೇ ದಿನದಿಂದ ಉಪಕಾರಗಳನ್ನು ಸ್ಮರಿಸಿ ಒಂದೊಂದು ಹಂತಕ್ಕೆ ಹೋದಾಗ, ತಿನ್ನೋದಕ್ಕೆ ಆಹಾರ ಇಲ್ಲದಂತ ನಿನಗೆ ದೇವರು ಒಳ್ಳೆ ಬಿಸ್ನೆಸ್ ಕೊಟ್ಟಿದ್ದಾನಲ್ಲ, ಆ ಬಿಸ್ನೆಸ್ ಅಲ್ಲಿ ಕಾಲಿಟ್ಟಾಗ ಹೇಳು, ಅಪ್ಪ ಇದು ನಿನ್ನ ಉಪಕಾರ ದೇವರೇ. ಈ ಬೆಂಗಳೂರು ಪಟ್ಟಣದಲ್ಲಿ ವಾಸ ಮಾಡೋಕೆ ಬಂದಾಗ ನಿನ್ ತಲೆ ಮೇಲೆ ಒಂದು ಸೂರು ಇರಲಿಲ್ಲ. ಇವತ್ತು ಒಳ್ಳೆ 2 BHK 3 BHK ಹಲ್ಲೆಲೂಯಾ ಒಳ್ಳೆ ಪೆಂಟ್ ಹೌಸ್ ಅಲ್ಲಿ ನೀನು ವಾಸ ಮಾಡಬೇಕಾದ್ರೆ ಆ ಮನೆ
ಮನೆಗೆ ಕಾಲಿಟ್ಟು ಹೇಳಬೇಕು, ದೇವರೇ ಈ ಬೆಂಗಳೂರು ಪಟ್ಟಣಕ್ಕೆ ಕಾಲಿಡಬೇಕಾದ್ರೆ ಏನು ಇಲ್ಲದವನಾಗಿದೆ, ಇದು ನಿನ್ನ ಉಪಕಾರ ಸ್ವಾಮಿ ಎಂದು ದೇವರಿಗೆ ಸ್ತೋತ್ರ ಹೇಳಬೇಕು. ಈ ಬೆಂಗಳೂರು ಪಟ್ಟಣಕ್ಕೆ ಬಂದಾಗ ನಿನ್ನ ಜೋಬಲ್ಲಿ ಬಸ್ ಚಾರ್ಜ್ಗೂ ದುಡ್ಡು ಇರಲಿಲ್ಲ, ಆದ್ರೆ ಇವತ್ತು 4 ವೀಲರ್ ಬರ್ತಾ ಇದೆಯಲ್ಲ, ಆ ಕಾರಲ್ಲಿ ಕಾಲಿಟ್ಟಾಗ ಹೇಳ್ಬೇಕು, ದೇವರೇ ಈ 4 ವೀಲರ್ ಓಡಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದು ನನ್ನ ಸ್ವಂತ ಸಾಮರ್ಥ್ಯ ಅಲ್ಲ, ಇದು ನಿನ್ನ ಉಪಕಾರ ಅಪ್ಪ. ಡಾಕ್ಟರ್ಗಳು ಮರಣಕರವಾದ ರಿಪೋರ್ಟ್ಗಳು ನಿನ್ನ ಕೈಯಲ್ಲಿ ಕೊಟ್ಟಾಗ ಬೇಟೆಗಾರನ ಬಲೆಯಿಂದಲೂ ಮರಣಕರವಾದ ವ್ಯಾಧಿಗಳಿಂದಲೂ ನಿನ್ನನ್ನು ನಿನ್ನ ಕುಟುಂಬನ ತಪ್ಪಿಸಿ ಇವತ್ತು ಜೀವಂತವಾಗಿ ಆಲಯದಲ್ಲಿ ಕುಳಿತು ಸ್ತೋತ್ರ ಹೇಳತಕ್ಕಂತೆ ಇವತ್ತು ಕರ್ತನು ನಿನಗೆ ಕೃಪೆ ಕೊಟ್ಟಿದ್ದಾನಲ್ಲ, ಆ ಉಪಕಾರ ನೆನೆಸಿ ಆ ಚೇರಲ್ಲಿ ಕುತ್ಕೊಂಡಾಗ ಹೇಳಬೇಕು, ಇವತ್ತು ನಾನು ನನ್ನ ಕುಟುಂಬ ಬದುಕಿದ್ದೀನಿ ಅಂತ ಹೇಳಿದ್ರೆ ಅಪ್ಪ ಅದು ನಿನ್ನ ಕೃಪೆ ಮಾತ್ರ ದೇವರೇ. ಉಪಕಾರ ನೆನೆಸ್ದೆ ನಾವಿಲ್ಲ, ಶತ್ರುವಾದವನು ನಮ್ಮ ಕುಟುಂಬಗಳನ್ನು ಒಡೆಯೋದಕ್ಕೆ ನಿಂತಾಗ ದೇವರೇ ನಮ್ಮ ಕುಟುಂಬಗಳನ್ನು ಕಟ್ಟಿಟ್ಟೆ ಇವತ್ತು ಕುಟುಂಬವಾಗಿ ಆಲಯಕ್ಕೆ ಬರೋದಕ್ಕೆ ಕೃಪೆ ಕೊಡ್ತಾ ಇದೆಯಲ್ಲ, ಇದು ನಿನ್ನ ಉಪಕಾರ ಸ್ವಾಮಿ. ನಿನಗೆ ಭವಿಷ್ಯ ಇಲ್ಲ ಎಂದು ಲೋಕದವರು ವಿಧಿ ಬರೆದಾಗ ನನಗಾಗಿ ಒಂದು ಒಳ್ಳೆಯ ಬಾಗಿಲನ್ನು ತೆರೆದಲ್ಲ, ಅದಕ್ಕಾಗಿ ಸ್ತೋತ್ರ ದೇವರೇ. ಇವತ್ತು ನನಗಿರೋ ವರಮಾನ, ಇವತ್ತು ನನಗಿರೋ ಆದಾಯ ಅದು ನಿನ್ನ ಉಪಕಾರ ಮಾತ್ರ. ಯೇಸು ಸ್ವಾಮಿ ನಂಬ್ಕೊಂಡೋಗಿದ್ಯಾ, ನಿನ್ನ ಮಕ್ಕಳು ಬೀದಿಯಲ್ಲಿ ಭಿಕ್ಷೆ ಬೇಡ್ತಾರೆ ಅಂತ ನಿನ್ನ ವಿರುದ್ಧವಾಗಿ ಮಾತಾಡಿದಾಗ, ಇವತ್ತು ನಿನ್ನ ಮಕ್ಕಳು ಕೈ ತುಂಬ ಸಂಬಳ ತಗೊಂಡು ಒಳ್ಳೆ ಕಾರಲ್ಲಿ ಓಡಾಡಬೇಕಾದ್ರೆ, ಒಳ್ಳೆ ಸ್ಥಾನದಲ್ಲಿ ಇರಬೇಕಾದ್ರೆ ಇವತ್ತು ನೀನು ಹೇಳ್ಬೋದಲ್ಲ, ಆತ ನನಗೆ ಉಪಕಾರ ಮಾಡದೆ ಹೋಗಿದ್ರೆ ಇವತ್ತು ನಾ ಬೀದಿಯಲ್ಲಿ ಬೀಳಬೇಕಾಗಿತ್ತು. ಎಲ್ಲರೂ ಕೈ ಬಿಟ್ಟಾಗ, ಸಂಬಂಧಿಕರು ಕೈ ಬಿಟ್ಟಾಗ, ಲೋಕದವರು ಕೈ ಬಿಟ್ಟಾಗ, ವೈದ್ಯರು ಕೈ ಬಿಟ್ಟಾಗ ಅಪ್ಪ ನನ್ನನ್ನು ಕೈ ಬಿಡಲಿಲ್ಲ, ಅಪ್ಪ ನನ್ನನ್ನು ತೊರೆಯಲಿಲ್ಲ, ಅಪ್ಪ ನನ್ನನ್ನು ಮರೆಯಲಿಲ್ಲ, ಅಪ್ಪ ನನ್ನನ್ನು ಒಂದು ಕಾಲದಲ್ಲೂ ಆತನು ನನ್ನನ್ನು ಬರೆಯಲಿಲ್ಲ. ಅಪ್ಪ ನಿಮಗೆ ಸ್ತೋತ್ರ ಎಂದು ಈ ಜುಲೈ ತಿಂಗಳಿಂದ ಉಪಕಾರ ನೆನೆಸಿ ನಡೆಯಿರಿ. ಈ 2025 ಈ 7ನೇ ತಿಂಗಳಿಗೆ ನಾನು ಬಂದಿದ್ದೀನಿ ಅಂದ್ರೆ ಅದು ಉಪಕಾರ ಮಾತ್ರನೇ, ಅದು ದೇವರ ದಯೆ ಮಾತ್ರನೇ, ಅದು ದೇವರ ಸಹಾಯ ಮಾತ್ರನೇ ಎಂದು ದೇವರಿಗೆ ಸ್ತೋತ್ರ ಹೇಳುವ ದೇವರ ಮಕ್ಕಳು ಮಾತ್ರ ಗಟ್ಟಿಯಾಗಿ ಆಮೆನ್ ಹೇಳಲಿ. ಮುಂದಿನ ಪದ ಹೇಳುತ್ತೆ, ಅವನ ಗರ್ವವನ್ನು ಬಿಟ್ಟು ತನ್ನನ್ನೇ ತಾನು ತಗ್ಗಿಸಿದನು. ಗರ್ವವನ್ನು ಬಿಟ್ಟು ಯಾರ ಸಂಗಡ ತಗ್ಗಿಸ್ಕೊಂಡು ಗೊತ್ತಾ? ಬೈಬಲ್ ಹೇಳ್ತೆ, ಯೆರೂಸಲೇಮಿನವರ ಸಂಗಡ ತಗ್ಗಿಸಿಕೊಂಡನ. ಈ ಜುಲೈ ತಿಂಗಳಲ್ಲಿ ಸಭೆಯಾಗಿ ಒಂದ್ಸಾರಿ ನಾವು ತಗ್ಗಿಸೋಣ. ಏನೇನು ಬಿಡಬೇಕೋ ಬಿಡೋಣ, ಅಹಂಕಾರನ ಬಿಡೋಣ, ಗರ್ವನ ಬಿಡೋಣ, ನಾನು ಎನ್ನೋದನ್ನು ಬಿಡೋಣ, ಸುಳ್ಳು ಎನ್ನೋದನ್ನು ಬಿಡೋಣ. ಇವತ್ತು ನಾನು ದೊಡ್ಡವನು ನೀನು ದೊಡ್ಡವನೆನ್ನೋದು ಬಿಡೋಣ. ಇವತ್ತು ಸಭೆಯಾಗಿ ನಾವು ಒಟ್ಟಾಗಿ ದೇವರೇ ಈ 2025 ಜುಲೈ 1ನೇ ತಾರೀಕು ನಾವು ಸಭೆಯಾಗಿ ಇಲ್ಲಿ ನಿಂತಿದ್ದೀವಿ ಅಂತ ಹೇಳಿದ್ರೆ ಅದು ನಿನ್ನ ಉಪಕಾರ ಮಾತ್ರ ದೇವರೇ, ಅದು ನಿನ್ನ ದಯೆ ಮಾತ್ರ ದೇವರೇ. ನೀನಲ್ಲದೆ ನಮ್ಮ ಜೀವನದಲ್ಲಿ ಬೇರೆ ಏನು ಇಲ್ಲ. ನಿನ್ನ ಕೃಪೆ ಎಂದು ಇಸ್ಕಿಯನ್ನು ತಾನು ಯೆರೂಸಲೇಮಿನ ಸಂಗಡ ಆಲಯದ ಮುಂಭಾಗದಲ್ಲಿ ಹೋಗಿ ಅವನ ಅಡ್ಡ ಬೀಳ್ತಾನೆ. ದೇವರೇ ನಮ್ಮ ಗರ್ವವನ್ನು ಬಿಡ್ತಾ ಇದ್ದೀವಿ. ನಮ್ಮ ಮಾತಲ್ಲಿ ಬಂದ ಅಹಂಕಾರ, ನಮ್ಮ ಕ್ರಿಯೆಗಳಲ್ಲಿ ಬಂದ ಅಹಂಕಾರ, ನಮ್ಮ ನಡವಳಿಕೆಗಳಲ್ಲಿ ಬಂದ ಅಹಂಕಾರ ನಾವು ಬಿಟ್ಟು ಬರ್ತಾ ಇದ್ದೀವಿ. ಕರ್ತನೇ ನಮ್ಮನ್ನು ಕ್ಷಮಿಸು ಎಂದು ಯಾವಾಗ ಹೈಸ್ಕೇನು ಪ್ರಾರ್ಥನೆ ಮಾಡ್ತಾನೋ ಬೈಬಲ್ ಅಲ್ಲಿ ನಾವು ಓದಲ್ಪಟ್ಟಂತ ವಾಕ್ಯದ ಪ್ರಕಾರ ದೇವರು ಮತ್ತೊಂದು ಸೀಸನ್ ತರಿತಾ ಇದ್ದಾನೆ. ಅದರ ಅರ್ಥ ಏನು? ನೀನು ಹುಡುಕಿದ ಕಾಲಕ್ಕೆ ಪ್ರತಿಫಲ ಕೊಟ್ಟಿದ್ದು ಮಾತ್ರ ಅಲ್ಲ, ನೀನು ತಗ್ಗಿದ ಕಾಲಕ್ಕೆ ನಾನು ಪ್ರತಿಫಲ ಕೊಡುತ್ತೇನೆ. ಇವತ್ತು ನಾನು ಒಂದು ಕಾರ್ಯ ಹೇಳ್ತೇನೆ, ಈ ಸಭೆಗೆ ದೇವರು ಮತ್ತೊಂದು ಸೀಸನ್ ಅನ್ನು ದೇವರು ತಿರುಗಿಸಿ ಬಿಡುತ್ತಾ ಇದ್ದಾನೆ. ಈ ಕಾಲಘಟ್ಟದಲ್ಲಿ ತಕ್ಕಲ್ಪಟ್ಟಂತ ದೇವರ ಮಕ್ಕಳ ಜೀವನದಲ್ಲಿ ಅತ್ಯಧಿಕವಾದ ಅಪರಿಮಿತವಾದ ಕೃಪೆ ನನ್ನ ದೇವರು ದಯಪಾಲಿಸಲಿಕ್ಕಾಗಿ ಹೋಗುತ್ತಾನೆ. ಈ ಸೀಸನಿನ ವಿಶೇಷತೆ
ದೇವರ ಆತ್ಮನು ನನಗೆ ಹೇಳಿದನು, ನಾನು ಸಭೆಯ ಕಾಲಗಳನ್ನು ತಿರುಗಿಸಿ ಬಿಡಲಿಕ್ಕಾಗಿ ಹೋಗುತ್ತೇನೆ. ನಾನು ಸಭೆಯ ಸೀಸನ್ ಅನ್ನು ತಿರುಗಿ ಬಿಡಲಿಕ್ಕಾಗಿ ಹೋಗ್ತೇನೆ. ಆಲಯಕ್ಕಾಗಿ ಕಷ್ಟ ಬಿದ್ದಂತ ಒಂದು ಕಾಲದಲ್ಲಿ ನಾನು ಆಶೀರ್ವಾದ ಮಾಡಿದಕ್ಕಿಂತ ನನ್ನ ಸಮ್ಮುಖದಲ್ಲಿ ತನ್ನನ್ನೇ ತಾನು ಬರೆದು ಮಾಡಿಕೊಂಡು ತಗ್ಗಿಸಲ್ಪಟ್ಟಂತ ಒಂದು ಕಾಲದ ಆಶೀರ್ವಾದವನ್ನ ನನ್ನ ಜನರ ಮೇಲೆ ನಾನು ಸುರಿಸಲಿಕ್ಕಾಗಿ ಹೋಗುತ್ತೇನೆ ಎಂದು ದೇವರ ಆತ್ಮನು ದೇವರ ಕಾಲಗಳನ್ನು ತಿರುಗಿಸಿ ಬಿಡಲಿಕ್ಕಾಗಿ ಹೋಗ್ತಾ ಇದ್ದಾನೆ. ಈ ಕಾಲಘಟ್ಟದಲ್ಲಿ ನಾನು ಹೇಳ್ತೇನೆ, ಸಭೆ ಅಪರಿಮಿತವಾಗಿ ಬೆಳೀಲಿಕ್ಕಾಗಿ ಹೋಗುತ್ತೆ. ದೇವ ಜನರು ಅಪರಿಮಿತವಾಗಿ ಬೆಳೀಲಿಕ್ಕಾಗಿ ಹೋಗುತ್ತಾರೆ. ಕುಟುಂಬಗಳು ಅಪರಿಮಿತವಾಗಿ ಬೆಳೀಲಿಕ್ಕಾಗಿ ಹೋಗುತ್ತೆ. ನಿಮ್ಮ ಸಂಪತ್ತುಗಳು ಅಪರಿಮಿತವಾಗಿ ಬೆಳೀಲಿಕ್ಕಾಗಿ ಹೋಗುತ್ತೆ. ಯೇಸುವಿನ ನಾಮದಲ್ಲಿ ಈ ಕಾಲಘಟ್ಟದಲ್ಲಿ ಒಪ್ಪಿಸಿ ತಗ್ಗಿಸಿಕೊಡ್ರಿ. ನಾನು ಏನು ಇಲ್ಲ, ಈ ಸೇವೆ ನಿನ್ನದು, ಈ ಅಭಿಷೇಕ ನಿನ್ನದು, ಈ ಮಾತು ನಿನ್ನದು, ನನಗಿರುವ ಫಲ ನಿನ್ನದು, ಈ ಅಂತಸ್ತು ನಿನ್ನದು, ಎಲ್ಲ ನಿನ್ನದು 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 ಎಂದು ತಗ್ಗುವ ಮನಸ್ಸುಳ್ಳವರಾಗಿ ಇವತ್ತು ನಮ್ಮನ್ನು ನಾವು ಒಪ್ಪಿಸಿಕೊಟ್ಟಾಗ, I'm going to change, shift the season. ಯಾವ ಸೀಸನ್ ಗೊತ್ತಾ? ಮೊದಲು ಕಂಡ ಆಶೀರ್ವಾದಕ್ಕಿಂತ ಎರಡನೇ ಆಶೀರ್ವಾದ ಅಪರಿಮಿತವಾಗಿರುತ್ತದೆ. ನಾನು ಹೇಳ್ತೇನೆ, ಕಾಲಘಟ್ಟದಲ್ಲಿ ನಿನ್ನ ಕೈಯಲ್ಲಿ ಸಿಗೋದು ಚಿಕ್ಕದಾಗಿರೋದಿಲ್ಲ, ನಿನ್ನ ಕೈಯಲ್ಲಿ ಸಿಗೋದು ಅಪರಿಮಿತವಾಗಿರುತ್ತದೆ. ನನ್ನ ಮಾತುಗಳನ್ನು ನಾನು ನಿಲ್ಲಿಸುತ್ತೇನೆ. ಇವತ್ತೊಂದು ಮಾತು ತಗ್ಗಿಸೋದಕ್ಕೆ ಮನಸ್ಸಿದೆಯಾ? ಎದ್ದು ನಿಂತ್ಕೊಳ್ಳೋಣ. ಪಾಸ್ಟರ್ ಸೆಲ್ಲೆನ ಪ್ರಾರ್ಥನೆ ಮಾಡೋಣ. ಇವತ್ತೊಂದು ತೀರ್ಮಾನ ತಗೊಳ್ರಿ, ನಾನು ಬಿಡಬೇಕಾದದ್ದು ಬಿಡ್ತೇನಪ್ಪ. ನನ್ನಲ್ಲಿ ಮೊದಲು ಫಸ್ಟು ದೇವರಿಗೆ ಸ್ತೋತ್ರ ಹೇಳ್ರಿ, ಆತನ ಉಪಕಾರಕ್ಕಾಗಿ ಸ್ತೋತ್ರ ಹೇಳ್ರಿ. ನಾನು ಹೇಳ್ದೆ ಇನ್ನು ಗಟ್ಟಿಯಾಗಿ ನೀವು ಸ್ತೋತ್ರ ಹೇಳ್ಬೋದು. ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು ಅಪ್ಪ. ನಿಮಗೆ ಸ್ತೋತ್ರ ಹೇಳಕ್ಕೆ ಮನಸ್ಸಿದ್ರೆ ಮಾತ್ರ ಸ್ತೋತ್ರ ಹೇಳ್ರಿ, ಇಲ್ಲಾಂದ್ರೆ ಹೇಳ್ಬೇಡ್ರಿ. ದೇವ್ರು ನಿಮಗೆ ಉಪಕಾರ ಮಾಡಿದ್ದಾನೆ ಅಂತ ಹೇಳಿದ್ರೆ ಪಕ್ಕದಲ್ಲಿರೋರು ಕೇಳಿದ್ರು ಕೇಳದೆ ಹೋದ್ರು ನಿನಗೆ ವಿಷಯ ಅಲ್ಲ. ಗಟ್ಟಿಯಾಗಿ ದೇವರಿಗೆ ಸ್ತೋತ್ರ ಹೇಳ್ರಿ. ನಾನು ಏನಾಗಿದ್ದೇನೋ ಅದು ದೇವರ ಕೃಪೆಯಿಂದ, ನನ್ನ ಕುಟುಂಬ ಏನಾಗಿದೆಯೋ ಅದು ದೇವರ ಕೃಪೆಯಿಂದ, ಇವತ್ತು ನಾನು ಬೆಳೆದಿರೋದು ದೇವರ ಕೃಪೆಯಿಂದ, ನನ್ನ ಜೀವನ ಆಗಿರೋದು ದೇವರ ಕೃಪೆಯಿಂದ. ಕೃಪೆಯಲ್ಲದೆ ಬೇರೊಂದು ನನ್ನ ಜೀವನದಲ್ಲಿ ಇಲ್ಲ ಎಂದು ಹೇಳುವವರು ಮಾತ್ರ ಕೈಗಳೆತ್ತಿ ಸ್ತೋತ್ರಪ್ಪ. ನಾನು ಮರೆಯೋದಿಲ್ಲ ದೇವರೇ, ನಿನ್ನ ಉಪಕಾರಗಳನ್ನು ಮರೆಯೋದಿಲ್ಲಪ್ಪ, ನಿನ್ನ ಒಳ್ಳೆಯತನವನ್ನು ಮರೆಯೋದಿಲ್ಲಪ್ಪ. ಮರಣದ ಪಾಶಗಳು ನನ್ನ ವಿರುದ್ಧವಾಗಿ ಬೀಸಿದಾಗಲೂ, ಅಪಾಯಗಳು ನಮ್ಮನ್ನು ಆವರಿಸಿಕೊಂಡಾಗಲೂ, ನಾವು ನಿರ್ನಾಮವಾಗಿ ಬಿಡುತ್ತೇವೆ ಅನ್ನೋದು ಲೋಕ ನಮ್ಮ ವಿರುದ್ಧವಾಗಿ ವಿಧಿ ಬರೆದಾಗಲೂ, ನಿನ್ನ ಉಪಕಾರ ದೇವರೇ, ನಿನ್ನ ಉಪಕಾರ ಕರ್ತನೆ, ನಿನ್ನ ಉಪಕಾರ ಕರ್ತನೆ ಎಂದು ಬಾಯಿ ತೆರೆದು ಗಟ್ಟಿಯಾಗಿ ದೇವರ ಮಕ್ಕಳು ಗಟ್ಟಿಯಾಗಿ ಸ್ತೋತ್ರ ಹೇಳ್ರಿ. ಅದು ನಿಮ್ಮ ಹೃದಯ ತುಂಬಿ ತುಳುಕಲಿ. ನಿಮಗೆ ಏನು ಹೇಳಕ್ ಆಗ್ಲಿಲ್ಲ ಅಂದ್ರೆ ಥ್ಯಾಂಕ್ ಯು ಯೇಸಪ್ಪ ಎಂದು ಕೂಗಿ ಹೇಳ್ರಿ. ಥ್ಯಾಂಕ್ ಯು ಯೇಸಪ್ಪ ಎಂದು ಕೂಗಿ ಹೇಳ್ರಿ. ಥ್ಯಾಂಕ್ ಯು ಅಪ್ಪ ಎಂದು ಕೂಗಿ ಹೇಳ್ರಿ. ಥ್ಯಾಂಕ್ ಯು ಅಪ್ಪ. ಸಭೆಯಾಗಿ ನಾವು ನಿಮಗೆ ಸ್ತೋತ್ರ ಹೇಳ್ತೇವೆ, ಸಭೆಯಾಗಿ ನಾವು ನಿಮಗೆ ಸ್ತೋತ್ರ ಹೇಳ್ತೇವೆ, ಸಭೆಯಾಗಿ ನಾವು ನಿಮಗೆ ಸ್ತೋತ್ರ ಹೇಳ್ತೇವೆ. ನಿನ್ನ ಉಪಕಾರಕ್ಕೆ ತಕ್ಕಂತೆ ನಡೆಯುವ ಕೃಪೆ ನಮಗೆ ಕೊಡು ದೇವರೇ. ನಿನ್ನ ಉಪಕಾರಕ್ಕೆ ತಕ್ಕಂತೆ ಜೀವಿಸುವ ಕೃಪೆ ನಮಗೆ ಕೊಡಪ್ಪ. ನಿನ್ನ ಉಪಕಾರಕ್ಕೆ ತಕ್ಕಂತೆ ನಾವು ಮಾತನಾಡುವ ಕೃಪೆ ದೇವರೇ ನೀನು ನಮಗೆ ದಯ ಪಾಲಿಸು ದೇವರೇ. ನಿನ್ನ ಉಪಕಾರಕ್ಕಾಗಿ ಸ್ತೋತ್ರ. ಈ ನಿಮಿಷ ಕೈಗಳನ್ನು ಕಡೆಯದಾಗಿ ಮೇಲೆತ್ತಿ ನಾವು ಪ್ರಾರ್ಥನೆ ಮಾಡೋಣ. ನಮ್ಮಲ್ಲಿ ಅಹಂಕಾರಗಳು ಬಂದಿದ್ರೆ ಕ್ಷಮಿಸು ದೇವರೇ, ನಮ್ಮಲ್ಲಿ ಗರ್ವ ಬಂದಿದ್ರೆ ಕ್ಷಮಿಸು ದೇವರೇ, ನಮ್ಮಲ್ಲಿ ಏನಾದರೂ ಹೆಚ್ಚಳ ಬಂದಿದ್ರೆ ಕ್ಷಮಿಸು ದೇವರೇ, ನಾನು ಎನ್ನುವುದು ನಮ್ಮಲ್ಲಿ ಎಲ್ಲಾದರೂ ಬಂದಿದ್ರೆ ಕ್ಷಮಿಸು ದೇವರೇ. ನಾನು ಸಂಪಾದನೆ ಮಾಡಿದ್ದು, ನಾನು ದುಡಿದಿದ್ದು ನನ್ನ ಅರ್ಹತೆ, ನನ್ನ ಯೋಗ್ಯತೆ ಎಂದು ನಾವೆಲ್ಲಾದರೂ ಗರ್ವ ಪಟ್ಟಿದ್ರೆ ನಮ್ಮನ್ನು ಕ್ಷಮಿಸು ದೇವರೇ. ನಮ್ಮನ್ನೇ ನಾವು ತಗ್ಗಿಸುತ್ತೇವೆ. ಪ್ರೇ ಸಭೆಯಾಗಿ ನಾವು ತಗ್ಗಿಸೋಣ. ಶಬ್ದ ತೆಗೆದು ಪ್ರಾರ್ಥನೆ ಮಾಡ್ರಿ. ಅಹಂಕಾರದಲ್ಲಿ ಮಾತಾಡೋ ಮಾತುಗಳನ್ನು ಕ್ಷಮಿಸು ದೇವರೇ. ಗರ್ವದಿಂದ ಮಾತಾಡೋ ಮಾತುಗಳನ್ನು ಕ್ಷಮಿಸು ದೇವರೇ.
ನಾವು ಒತ್ತೊಂದಾವರ್ತಿ ನಮ್ಮನ್ನು ನಾವು ನಿನ್ನ ಸಮ್ಮುಖದಲ್ಲಿ ತಗ್ಗಿಸುತ್ತೇವೆ ಅಪ್ಪ. ನಮ್ಮನ್ನು ನಿನ್ನ ರಕ್ತದಿಂದ ತೊಳೆಯುತ್ತೇವರ, ನಮ್ಮನ್ನು ತಗ್ಗಿಸುತ್ತಾ ಇದ್ದೇವೆ ಅಪ್ಪ, ನಮ್ಮನ್ನು ಬರೆದು ಮಾಡಿಕೊಳ್ತಾ ಇದ್ದೇವೆ. ಈ ಸೇವೆ ನಿನ್ನದು, ಈ ಸಭೆ ನಿನ್ನದು, ಈ ಆಶೀರ್ವಾದ ನಿನ್ನದು, ಈ ಕೃಪೆ ನಿನ್ನದು, ಈ ಕೃಪಾವರ ನಿನ್ನದು, ಈ ಜನ ನಿನ್ನವರು ಕರ್ತನೆ. ಹಲ್ಲೆಲೂಯ. ನಮಗಿರುವ ಸಂಪತ್ತು ನಿನ್ನದು, ನಮಗೆ ಬಂದಿರುವ ಹೊಗಳಿಕೆ ನಿನ್ನದು, ನಮಗಿರುವ ಪ್ರಶಂಸೆ ನಿನ್ನದು, ಎಲ್ಲ ನಿನ್ನದೇ ಅಪ್ಪ. ಈ ಕೆಲಸ ನಿನ್ನದು, ಈ ಆದಾಯ ನಿನ್ನದು, ಈ ಬಿಸ್ನೆಸ್ ನಿನ್ನದು. ನೀನಲ್ಲದೆ ನಮ್ಮ ಜೀವನದಲ್ಲಿ ಏನು ಇಲ್ಲ ದೇವರ. ನಿನ್ನ ಉಪಕಾರಕ್ಕೆ ಕೊನೆಯೇ ಇಲ್ಲ, ನನ್ನ ಮೇಲಿಟ್ಟಿರುವ ಪ್ರೀತಿಗೆ ಅಂತ್ಯವೇ ಇಲ್ಲ. ನಿನ್ನ ಉಪಕಾರಕ್ಕೆ ಕೊನೆಯೇ ಇಲ್ಲ, ನನ್ನ ಮೇಲಿಟ್ಟಿರುವ ಪ್ರೀತಿಗೆ ಅಂತ್ಯವೇ ಇಲ್ಲ. ಆಶೀರ್ವಾದಕ್ಕೆ ಯೇಸುವೇ ನೀನೇ ಕಾರಣ, ನನ್ನೆಲ್ಲ ಅಭಿವೃದ್ಧಿಗೆ. ಯೇಸುವೇ ನೀನೇ ಕಾರಣ. ಆ ಕೈಗಳನ್ನು ಕಡೆ ಬಾರಿ. ಪ್ರೇಸಸ್ ಆಫ್ ಗಾಡ್, ಇದರ ಮಧ್ಯದಲ್ಲಿ ದೇವರ ಸಾನ್ನಿಧ್ಯ ಚಲಿಸುತ್ತಾ ಇದೆ. ಆ ಕೈಗಳನ್ನು ಮೇಲೆತ್ತಿರಬೇಕಾದ್ರೆ ಈ ನಿಮಿಷದಲ್ಲಿ ನಾವು ಪ್ರಾರ್ಥನೆ ಮಾಡೋ ಸಮಯ. ಕೇಳಲ್ಪಟ್ಟಂತ ವಾಕ್ಯದ ಮುಂದೆ ನಮ್ಮನ್ನೇ ನಾವು ತಗ್ಗಿಸುವವರಾಗಿ, ಅಲ್ಲೇಲೋ ದೇವರ ಮುಂದೆ, ವಾಕ್ಯದ ಮುಂದೆ ತಗ್ಗಿಸಿಕೊಡೋಣ. ವಾಕ್ಯದ ಮುಂದೆ ನಮ್ಮನ್ನೇ ನಾವು ತಗ್ಗಿಸಿಕೊಡೋಣ. ಅಲ್ಲೇಲೋ ದೇವರ ನಮಗೆ ಕೊಡಲ್ಪಟ್ಟಿರುವಂತ ಅಲ್ಲೆಲ್ಲ ವಿಶೇಷವಾದ ಆಶೀರ್ವಾದಗಳಲ್ಲಿ ಒಂದಾಗಿದೆ ದೇವರ ವಾಕ್ಯ. ಆ ವಾಕ್ಯದಲ್ಲೇ ಮುಂದೆ ನಮ್ಮನ್ನೇ ನಾವು ತಗ್ಗಿಸಿಕೊಟ್ಟು ಹೇಳೋಣ, ಕರ್ತನೇ ಕಳೆದ 6 ತಿಂಗಳು ಸ್ವಾಮಿ ನೀ ನಮ್ಮನ್ನು ನಡೆಸಿದೆ ರಾಜನೇ. ಈ 7ನೇ ತಿಂಗಳು ಕರ್ತನೆ, ಆರಂಭದ ದಿನದಲ್ಲಿ ಸ್ವಾಮಿ ನಿನ್ನ ಆಲಯದಲ್ಲಿ ಮೊಳಗಿರುವಂತ ದೈವ ಶಬ್ದಗಳ ನಿಡಿದು ಕರ್ತನೆ, ನಾವು ನಿನ್ನ ಮುಂದೆ ನಿಂತಿರುವಾಗ ರಾಜ, ಈ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವಂತ ಒಂದೊಂದು ವಾಗ್ದಾನದ ವಚನಗಳು ಕರ್ತನೆ, ಅದು ನಿನ್ನ ಜನರಿಗೆ ದೇವರೇ, ಅದು ಸಭೆಗೆ ಕರ್ತನೆ. ಇಲ್ಲಿ ನಿಂದು ಕರ್ತನೆ ನಿನ್ನ ಮುಂದೆ ತಗ್ಗಿಸಲ್ಪಟ್ಟವರಾಗಿ ನಿನಗೆ ಉಪಕಾರಗಳನ್ನು ನೆನಪು ಮಾಡುತ್ತಾ ಅಪ್ಪ ನಿನ್ನ ಪಾದದಲ್ಲಿ ಒಪ್ಪಿಸಿ ಕೊಡುವಂತ ನಿನ್ನ ಜನರಿಗಾಗಿ ದೇವರೇ, ಈ ವಾಗ್ದಾನಗಳನ್ನು ಸ್ವಾಮಿ ಅವರು ಹೊಂದಿಕೊಳ್ಳುವಾಗ ರಾಜ್ಯ ನೀನು ಸಹಾಯ ಮಾಡುವ ದೇವರಾಗಿರುವುದಕ್ಕಾಗಿ ನಾವು ಸ್ತೋತ್ರ ಮಾಡುವವರಾಗಿದ್ದೇವೆ ದೇವರೇ. ಯೇಸುವಿನ ನಾಮದಲ್ಲಿ ಕರ್ತನೆ, ಈ ವಾಕ್ಯದ ಬಲ ಕರ್ತನೆ ನಿನ್ನ ಜನರ ಮೇಲೆ ಕರ್ತನೆ, ಅವರ ಕುಟುಂಬಗಳ ಮೇಲೆ, ಅವರ ಆರೋಗ್ಯದ ಮೇಲೆ, ಅವರ ಕೆಲಸಗಳ ಮೇಲೆ ಕರ್ತನೆ, ಅವರ ಮಕ್ಕಳ ಮೇಲೆ, ಅವರಿಗಿರುವ ವಾಗ್ದಾನಗಳ ಮೇಲೆ ಯೇಸುವಿನ ನಾಮದಲ್ಲಿ ಕರ್ತನೆ ಅಪರಿಮಿತವಾದಂತ ಆಶೀರ್ವಾದದ ಬಾಗಿಲುಗಳು ಯೇಸುವಿನ ನಾಮದಲ್ಲಿ ನಿನ್ನ ಜನರಿಗಾಗಿ ತೆರೆದು ಬರಲಿ ಯೇಸುವಿನ ನಾಮದಲ್ಲಿ ಕರ್ತನೆ. ಈ ತಿಂಗಳಿನ ಆರಂಭದ ದಿನದಿಂದ ಸ್ವಾಮಿ ಅದನ್ನು ಕಾಣತಕ್ಕಂತೆ ಪರಲೋಕ ಇವರಿಗಾಗಿ ಕರ್ತನೆ ತೆರೆದಿರುವುದಕ್ಕಾಗಿ ನಾವು ಸ್ತೋತ್ರ ಮಾಡುತ್ತೇವೆ ರಾಜ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಪರಿಶುದ್ಧನಾದ ನನ್ನ ದೇವರೇ, ಪರಿಶುದ್ಧನಾದ ನನ್ನ ದೇವರೇ, ಪರಿಶುದ್ಧನಾದ ನನ್ನ ದೇವರೇ, ಆಶೀರ್ವಾದಗಳು ಹೆಚ್ಚಾಗುವಾಗ ನಿನ್ನನ್ನು ಮರೆಯದಂದೆ ಅಪ್ಪ, ನಿನ್ನನ್ನು ಮರೆಯದಂದೆ ನೀನು ಮಾಡಿದಂಥ ಉಪಕಾರಗಳಿಗೆ ತಕ್ಕದಾದ ಘನತೆಯನ್ನು
ವಹಿಸಿಕೊಳ್ಳುವವರಾಗಿ ನಡೆಯೋದಕ್ಕೆ ನೀನು ಕೃಪೆ ಕೊಡು ದೇವರೇ. ಈ ಪ್ರತಿಯೊಂದು ಹಲ್ಲೆಲೂಯಾ, ಈ ತಿಂಗಳಿನ ಪ್ರತಿಯೊಂದು ದಿನವೂ ಸ್ವಾಮಿ ಈ ವಾಗ್ದಾನಗಳನ್ನು ಹಿಡಿದು ನಡೆದು ಕರ್ತನೆ ನಿನ್ನಿಂದ ಆಶೀರ್ವಾದವನ್ನು ಹೊಂದಿಕೊಳ್ಳುವಾಗೆ ಸಭೆಗೆ ನೀನು ಕೃಪೆ ಕೊಡು. ಪ್ರತಿಯೊಂದು ದೇವ ಸೇವಕರುಗಳಿಗೆ ನೀನು ಕೃಪೆ ಕೊಡು. ಇಲ್ಲಿ ನಿಂದು ಸ್ತೋತ್ರ ಹೇಳುವ ನಿನ್ನ ಜನರಿಗೆ ಕೃಪೆ ಕೊಡು. ಆನ್ಲೈನ್ಗಳಲ್ಲಿ ಆಗಿರುವ ನಿನ್ನ ಜನರಿಗೆ ಕೃಪೆ ಕೊಡು ದಾರ್ಚನೆ ಯೇಸಪ್ಪ. ನೀನಾಗೆ ಮಾಡಿ ನಡೆಸೋದಕ್ಕಾಗಿ ಸ್ತೋತ್ರ. ಅದು ಯೇಸುವಿನ ನಾಮದಲ್ಲಿ ತಂದೆಯೇ. ಆಮೇನ್, ಆಮೇನ್.